ಸತ್ಸಂಗವನ್ನು ನಡೆಸಿಕೊಡುವವರು ಶಾಂತಾ ಮುರಳೀಧರ್ ಮೇಡಮ್ ಅವರು ಈ ಒಂದು ವೇದಿಕೆಯಲ್ಲಿ ಹಾಜರಾಗಿರುತ್ತಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಮತ್ತು ಪಿರಮಿಡ್ ಕಾಲ್ ಸರ್ವಿಸ್ ನಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಎಲ್ಲ ಸದಸ್ಯರ ಪರವಾಗಿ ಅವರಿಗೆ ಆತ್ಮೀಯವಾದ ಸ್ವಾಗತವನ್ನು ಕೋರೋಣ. ಈ ದಿನದ ಅವರ ಒಂದು ವಿಷಯ ಮುಕ್ತಿ ಮಾರ್ಗ, ಅದರ ಬಗ್ಗೆ ಅವರು ತಿಳಿಸಿಕೊಡಲು ನಮ್ಮ ಮುಂದೆ ಹಾಜರಿರುತ್ತಾರೆ. ವೇದಿಕೆಗೆ ಅವರನ್ನು ಆಗಮಿಸೋಣ. ಮೇಡಮ್ ಶಾಂತಾ ಮುರಳೀಧರ್ ಮೇಡಮ್, ನಿಮಗೆ ಆತ್ಮೀಯವಾದ ಸ್ವಾಗತ ಮೇಡಮ್. ನಮಸ್ತೆ ಮೇಡಮ್, ನಮಸ್ತೆ. ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆಯಾ ಮೇಡಮ್? ಥ್ಯಾಂಕ್ ಯು. ಶುರು ಮಾಡೋದಾ? ಮಾಡಿ ಮೇಡಮ್. ಪಿತಾಮಹ ಪತ್ರಿಜಿ ಗುರುಗಳಿಗೆ, ಸ್ವರ್ಣಮಾಲಾ ಪತ್ರಿಜಿ ಅವರಿಗೆ ಮತ್ತು ನನ್ನ ಮಾತಾಪಿತೃಗಳ ಪಾದಾರವಿಂದಗಳಿಗೆ ವಂದಿಸಿ ಆಶೀರ್ವಾದವನ್ನು ಬೇಡುತ್ತಾ, ನಾನು ಶಾಂತಾ ಮುರಳೀಧರ್ ಬೆಂಗಳೂರಿನಿಂದ ಮಾತಾಡ್ತಿದ್ದೇನೆ. ನನಗೆ ಇಲ್ಲಿ ಮಾತನಾಡಲು ಅವಕಾಶ ಮಾಡಿಕೊಟ್ಟ ಅನಿತಾ ಪಿಂಡು ಮೇಡಮ್ಗೆ ಮತ್ತು ಇಲ್ಲಿರುವ ಎಲ್ಲ ಧ್ಯಾನ ಬಂಧುಗಳಿಗೆ ವಂದಿಸುತ್ತಾ ನನ್ನ ಇಂದಿನ ಸ್ವಾಧ್ಯಾಯನ ಮಾಡಲು ಇಚ್ಛಿಸ್ತೀನಿ. ನಾನು ಇಂದು ತೆಗೆದುಕೊಳ್ಳುವ ವಿಷಯ ಮುಕ್ತಿ ಮಾರ್ಗ ಅಂತ ಹೇಳಿ, ಅಂದ್ರೆ ಈ ಇವ್ರದು ಪತ್ರಿಜಿ ಗುರುಗಳೇ ಬರೆದಂತಹ ಮುಕ್ತಿ ಮಾರ್ಗ ಬರೆದವರು, ಅವರು ಕನ್ನಡದಲ್ಲಿ ಅನುವಾದ ಮಾಡಿದವರು MS ಶ್ರೀಪಾದರಾವ್ ಅಂತ. ಇದರ ಪ್ರಕಾಶಕರು ಬ್ಯಾಂಗ್ಳೂರ್ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿನೇ ಇದರ ಪ್ರಕಾಶಕರು. ನಾವೀಗ ಮುಕ್ತಿ ಮಾರ್ಗ ಅಂದ್ರೆ ಏನು ಅನ್ನೋದನ್ನ ಸ್ವಲ್ಪ ವಿವರಣೆಯಿಂದ ನೋಡ್ತಾ ಹೋಗೋಣ. ಹೇಗೆ ಅಂದ್ರೆ, ನಮ್ಗೆ ಯಾವಾಗ್ಲೂ ಪತ್ರಿಜಿ ಗುರುಗಳು ಏನ್ ಹೇಳ್ತಿದ್ರು ಅಂತಂದ್ರೆ, ಮೈ ಡಿಯರ್ ಫ್ರೆಂಡ್ಸ್, ಮೈ ಡಿಯರ್ ಗಾಡ್ಸ್ ಅಂತ ಹೇಳ್ತಾ ಇದ್ರು. ಗಾಡ್ಸ್ ಅಂದ್ರೆ ದೇವರು ಅಂತ ನಮಗೆ ಗೊತ್ತು, ಆದ್ರೆ ಗಾಡ್ಸ್ ಅಂತ ಅವ್ರು ಹೇಳ್ಬೇಕಾದ್ರೆ ಅವರಿಗೆ ಅಷ್ಟು ಹೇಳಲಿಕ್ಕೆ ಅವರಿಗೆ ಅಥಾರಿಟಿ ಇತ್ತು. ಆದ್ರೆ ನಮಗೂ ಕೂಡ ಇದೆ, ಆದ್ರೆ ನಮ್ಗೆ ಅದರ ಅರಿವಿಲ್ಲ. ಹಾಗಾದ್ರೆ ನಾವು ಗಾಡ್ಸ್ ಆಗೋದು ಹೇಗೆ ಅಂತ ಹೇಳಿ ನಾವು ನೋಡ್ತಾ ಹೋಗೋಣ. ಹೇಗೆ ಅಂದ್ರೆ, ನಮ್ಗೆ ಸೈದ್ಧಾಂತಿಕವಾಗಿ ಗೊತ್ತಿದೆ, ಧ್ಯಾನಕ್ಕೆ ಬಂದಿರೋದ್ರಿಂದ ನಾವೆಲ್ಲರೂ ದೇವರು ಅಂತ ನಾವು ಹೇಳ್ಕೊಳ್ತೀವಿ. ಆದ್ರೆ ಅದರ ಅರಿವಿಲ್ಲ ನಮ್ಗೆ. ಅರಿವಾಗ್ಬೇಕಾದ್ರೆ ಏನ್ ಮಾಡ್ಬೇಕು ನಾವು ಅಂದ್ರೆ, ಪ್ರಾಯೋಗಿಕವಾಗಿ ದೇವರ ಆಗ್ಬೇಕು ನಾವು. ಹೇಗೆ? ನಮ್ಮ ಯೋಚನೆಗಳಲ್ಲಿ, ನಮ್ಮ ಮಾತುಗಳಲ್ಲಿ ಮತ್ತು ನಮ್ಮ ಕಾರ್ಯ ಚಟುವಟಿಕೆಗಳಲ್ಲಿ ದೈವತ್ವವನ್ನು ನಾವು ಅಭ್ಯಾಸ ಮಾಡ್ಬೇಕು. ಅಂದ್ರೆ ಹೇಗೆ? ಆಧ್ಯಾತ್ಮಿಕ ವಿಜ್ಞಾನ ಮತ್ತು ಧ್ಯಾನ ಅಭ್ಯಾಸ ಹೆಚ್ಚು ಹೆಚ್ಚು ಮಾಡಿದಾಗ ಏನಾಗತ್ತೆ, ದೈವತ್ವದಲ್ಲಿ ಹೆಚ್ಚು ಹೆಚ್ಚು ಪರಿಣಿತಿನ ಹೊಂದುತ್ತಾ ಹೋಗ್ತೀವಿ ನಾವು. ಯಾವಾಗ ನಾವು ಆಧ್ಯಾತ್ಮಿಕವಾಗಿ ಪ್ರಾರಂಭ ಮಾಡ್ತೀವಿ, ಪ್ರತಿಯೊಂದು ಕೆಲಸಗಳಿರ್ಬೋದು, ಪುಸ್ತಕಗಳ ಸ್ವಾಧ್ಯಾಯ ಇರ್ಬೋದು, ಜೀವನದಲ್ಲಿ ಪ್ರತಿಯೊಂದು ಹಂತಗಳಿರ್ಬೋದು, ಆಧ್ಯಾತ್ಮಿಕವಾಗಿ ನೋಡ್ಲಿಕ್ಕೆ ಶುರು ಮಾಡಿದಾಗ, ಅದನ್ನ ಹೆಚ್ಚು ಮಾಡಿದಾಗ ನಮ್ಗೇನಾಗತ್ತೆ, ದೈವತ್ವದಲ್ಲಿ ನಾವು ಪರಿಣಿತಿ ಹೊಂದುತ್ತಾ ಹೋಗ್ತೀವಿ. ಅಂದ್ರೆ ದೈವತ್ವದಲ್ಲಿ ಪರಿಣಿತಿ ಹೊಂದೋದು ಅಂದ್ರೆ ಏನು? ಜೀವನದ ಸವಿಯನ್ನ ತುಂಬಾ ಅನುಭವಿಸುವಂಥದ್ದು. ಹೇಗೆ ಜೀವನ ಬಂದಿದೆ, ಜೀವನ ಏನಾಗಿದೆ ಅನ್ನೋದನ್ನ ಸವಿಯೋದು. ಅಂದ್ರೆ ನಾನೀಗ ಏನ್ ಬದುಕ್ತಿದ್ದೀನಿ ಅದೇ ಸರಿ, ನಾನ್ ಯಾವ ರೀತಿ ಇದ್ದೀನಿ ಅದೇ ಸರಿ, ಈ ರೀತಿ ಭಾವನೆಯಲ್ಲಿ ನಾವ್ ಇರ್ತೀವಿ. ಯಾವಾಗ ನಮ್ಮ ಅರಿವಿಗೆ ಬರುತ್ತೆ ಧ್ಯಾನದ ಮೂಲಕ, ಆವಾಗ ನಾವು ದೈವತ್ವಕ್ಕೆ ಹೋಗ್ಲಿಕ್ಕೆ ಒಂದು ಮಾರ್ಗ ಆಗುತ್ತೆ ನಮ್ಗೆ. ಆಧ್ಯಾತ್ಮಿಕೆಯ ಮೂಲಭೂತ ಗುರಿ ಏನಂದ್ರೆ, ನಮ್ಮ ಜೀವನದ ಸವಿಯನ್ನ ಹೆಚ್ಚಿಸ್ಕೊಳ್ಳೋದು. ನಾವು ಹೇಗೆ ಸವಿ ಹೆಚ್ಚಿಸ್ಕೊಳ್ಳೋದು ಅಂದ್ರೆ, ಇದಕ್ಕಾಗಿ ನಾವ್ ಏನ್ ಮಾಡ್ಬೇಕು? ಧ್ಯಾನ ಮಾಡ್ಬೇಕು. ನಮ್ಗೆಲ್ರಿಗೂ ಗೊತ್ತು ಆನಾಪಾನಸತಿ ಧ್ಯಾನ ಅಂದ್ರೆ ಶ್ವಾಸವನ್ನ ತೆಗೆದುಕೊಳ್ಳುವಂಥದ್ದು, ಶ್ವಾಸವನ್ನ ಬಿಡುವಂಥದ್ದು, ಅದರೊಂದಿಗೆ ಸಹಜ ಶ್ವಾಸದೊಂದಿಗೆ ಇರುವಂಥದ್ದು ಅನ್ನೋದು ಸಾಧಾರಣ ಎಲ್ಲರಿಗೂ ಗೊತ್ತಿದೆ. ಆದ್ರೆ ಅದನ್ನ ಎಷ್ಟು ಮಟ್ಟಿಗೆ ನಾವು ನಿಯಮಿತವಾಗಿ ಮಾಡ್ತಾ ಇದ್ದೀವಿ ಅನ್ನೋದು ಕೂಡ ತುಂಬಾ ಮುಖ್ಯ ಆಗತ್ತೆ. ಅದರೊಂದಿಗೆ ಕಾಯಾನುಪಾಸನ ಕೂಡ ತುಂಬಾ ಮುಖ್ಯ. ಕಾಯಾನುಪಾಸನ ಅಂದ್ರೆ ಏನು? ಎಥರಿಕ್ ಬಾಡಿಯ ಒಂದು ಅನುಭವ, ಸೂಕ್ಷ್ಮ ಶರೀರದ ಒಂದು ಅನುಭವ. ಸೂಕ್ಷ್ಮ ಶರೀರದ ಅನುಭವ ಹೇಗಾಗ್ಬೇಕು ನಮ್ಗೆ ಅಂತಂದ್ರೆ, ಈ ಶಕ್ತಿ ಕ್ಷೇತ್ರಗಳ ಸಂಚಲನೆ ಆಗ್ಬೇಕಾದ್ರೆ ನಾವು ಆ ಸೂಕ್ಷ್ಮ ಶರೀರಕ್ಕೆ ಹೋಗ್ಬೇಕಾದ್ರೆ ವಿಪಶ್ಯನ ಆಗ್ಬೇಕು ನಮಗೆ. ಅಂದ್ರೆ ವಿಪಶ್ಯನ ಅಂತಂದ್ರೆ ಮೂರಿನ ಕಣ್ಣಿನ ಅನುಭವ ಆಗ್ಬೇಕು. ಅಂದ್ರೆ ಆ ಧ್ಯಾನ ಹೆಚ್ಚಿಸ್ತಾ ಹೆಚ್ಚಿಸ್ತಾ ನಮ್ಗೆ ಮೂರಿನ ಕಣ್ಣಿನ ಅನುಭವ ಆಗತ್ತಲ್ಲ, ಆವಾಗ ನಮ್ಗೇನಾಗತ್ತೆ, ಇದು
ಆನಾಪಾನ ಸತಿಯಿಂದ, ಕಾಯಾನುಪಾಸನದಿಂದ ವಿಪಶನಕ್ಕೆ ಬಂದಾಗ ನಮ್ಗೆ 2ನೇ ಹಂತವಾದ ಜ್ಞಾನೋದಯವನ್ನು ಪಡಿಲಿಕ್ಕೆ ಹೋಗ್ತೀವಿ. ನಾವು ಪಡಿತೀವಿ ಕೂಡ. ಯಾವಾಗ ಹೀಗೆ ನಾವು ಧ್ಯಾನವನ್ನ ಹೆಚ್ಚಿಸ್ತಾ 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 ಸಾಕಷ್ಟು ಸ್ವಾಧ್ಯಾಯಗಳನ್ನು ಕೇಳ್ತಾ ಸತ್ಸಂಗಗಳನ್ನು ಮಾಡ್ತಾ ನಮ್ಮಲ್ಲಿ ಏನಾಗತ್ತೆ, ನಾನು ಆತ್ಮ ಎಂಬ ಅರಿವಾಗ್ಲಿಕ್ಕೆ ಶುರುವಾಗತ್ತೆ. ಈ ಜ್ಞಾನೋದಯ ನಮಗ್ ಬಂದಾಗ, ನಮ್ಗೆ ಆ ಜ್ಞಾನೋದಯ ಹೆಚ್ಚಾದಂತೆ ನಮ್ಗೇನಾಗತ್ತೆ, ನಮ್ಮ ಮನಸ್ಸಿನ ಮೇಲೆ ನಮಗೆ ಹತೋಟಿ ಬರುತ್ತೆ. ಅಲ್ಲಿವರೆಗೂ ನಮ್ಮ ಮನಸ್ಸು ಹುಚ್ಚು ಕುದುರೆ ತರ ಓಡ್ತಾ ಇರುತ್ತೆ. ನಮಗದರ ಅರಿವಿಲ್ಲ. ಯಾಕೆಂದ್ರೆ ನಾನ್ ಏನ್ ಮಾಡ್ತೀನಿ ಅದೇ ಸರಿ. ಬೇರೆಯವ್ರ ಬಗ್ಗೆ ನಾವು ಟೀಕೆ ಮಾಡೋದ್ರಲ್ಲಿ ಬಹಳ ಸಂತೋಷ ಪಡ್ತೀವಿ. ಅವ್ರ ಮುಂದೆ ಕೈ ಮಾಡಿ ತೋರ್ಸೋದು, ಇದು ನಮ್ಗೆ ಒಂಥರ ಅಭ್ಯಾಸ ಹೋಗ್ಬಿಟ್ಟಿರತ್ತೆ. ಅದರಿಂದ ನಾವೇನ್ ಮಾಡ್ತೀವಿ, ನಮ್ಗೆ ನಮ್ಮ ಬಗ್ಗೆ ನಮಗೆ ಅರಿವೇ ಇಲ್ಲ. ನಾವ್ ಯಾವಾಗ್ಲೂ ಬೇರೆಯವ್ರನ್ನ ದೂಷಿಸೋದ್ರಲ್ಲಿ ಬಹಳ ಸಂತೋಷವನ್ನ ಪಡ್ತಾ ಇರ್ತೀವಿ, ಮತ್ತೆ ಬೇರೆಯವ್ರ ಬಗ್ಗೆ ಮಾತಾಡೋದ್ರಲ್ಲಿ ಬಹಳ ಸಂತೋಷ ಪಡ್ತೀವಿ ನಾವು. ಆದ್ರೆ ನಮಗೆ ಯಾವಾಗ 3ನೇ ಕಣ್ಣು ತೆರೆದು ಜ್ಞಾನ ಉಂಟಾಗತ್ತೆ, ಆವಾಗ ಇದು ತನ್ನಷ್ಟಕ್ಕೆ ಕಡಿಮೆ ಆಗ್ಲಿಕ್ಕೆ ಶುರುವಾಗತ್ತೆ. ಅಂದ್ರೆ ಈ ಮನಸ್ಸನ್ನ ನಾವು ಪಳಗಿಸ್ಬೇಕು ಸ್ವಾಧ್ಯಾಯದ ಮೂಲಕ. ಸ್ವಾಧ್ಯಾಯ ಅಂತಂದ್ರೆ ಸಾಕಷ್ಟು ಒಳ್ಳೊಳ್ಳೆ ಪುಸ್ತಕಗಳನ್ನು ಓದ್ತಾ 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 ನಮ್ಮಲ್ಲಿ ಜ್ಞಾನ ವೃದ್ಧಿ ಆಗ್ತಾ ಹೋಗುತ್ತೆ. ಅಂದ್ರೆ ನಾವು ಓದೋದ್ರೊಂದಿಗೆ, ಸಜ್ಜನ ಸಾಂಗತ್ಯ ಮಾಡೋದ್ರೊಂದಿಗೆ, ನಾವು ಸರಿಯಾದ ವ್ಯಕ್ತಿಗಳೊಂದಿಗೆ ಸಂವಹನ ನಡೆಸಲಿಕ್ಕೆ ಕೂಡ ನಮಗೆ ಸಾಧ್ಯ ಆಗುತ್ತೆ. ಸರಿಯಾದ ಪುಸ್ತಕಗಳನ್ನು ಓದೋದ್ರೊಂದಿಗೆ ಸರಿಯಾದ ವ್ಯಕ್ತಿಗಳೊಂದಿಗೆ ಕೂಡ ನಾವು ಸಂವಹಿಸ್ತಾ ಹೋಗ್ತೀವಿ. ಆವಾಗ ನಮ್ಮ ಜ್ಞಾನೋದಯ ಪ್ರಬುದ್ಧ ಆಗತ್ತೆ. ಅಂದ್ರೆ ಇದು ಹೇಗೆ ಅಂದ್ರೆ ಜೀವನದಲ್ಲಿ ಬಂದ ವಿಷಯಗಳು, ಪರಿಸ್ಥಿತಿಗಳು, ಅಂದ್ರೆ ಪ್ರತಿಯೊಬ್ಬರ ಜೀವನದಲ್ಲಿ ಕೂಡ ಒಂದು ಏಳು ಬೀಳುಗಳು ಇದ್ದೇ ಇರುತ್ತೆ. ಪ್ರತಿಯೊಬ್ಬರಲ್ಲಿ ಕೂಡ ನಾವು ಈ ಭೂಮಿಗೆ ಬಂದಿದೀವಿ ಅಂದ್ರೆ ನಮ್ಮ ಜೀವನದಲ್ಲಿ ಏಳು ಬೀಳುಗಳು ಇದ್ದೇ ಇರುತ್ತೆ. ಸುಮ್ನೆ ಧ್ಯಾನಕ್ಕೆ ಬರೋರು ಬಹಳ ಕಡಿಮೆ ಜನ. ಏನೋ ಒಂದು ತೊಂದರೆಗಳಿರ್ಬೋದು, ಅಥವಾ ಏನೋ ಒಂದು ಆಶಯಗಳಿರ್ಬೋದು. ಸಂಪೂರ್ಣ ಆರೋಗ್ಯ ಆಗ್ಬೇಕು ಅಂತಿರ್ಬೋದು, ಅಥವಾ ಕೆಲಸದಲ್ಲಿ ಚೆನ್ನಾಗ್ ಆಗ್ಬೇಕು ಅಂತಿರ್ಬೋದು, ಅಥವಾ ಇನ್ನೇನೋ ಆಗಿರ್ಬೋದು, ಓದಿನಲ್ಲಿರ್ಬೋದು, ಸಂಸಾರದಲ್ಲಿರ್ಬೋದು, ಅಥವಾ ಎಲ್ಲಾ ರೀತಿನಲ್ಲಿ ಕೂಡ ನಮಗೆ ಪರಿಸ್ಥಿತಿಗಳನ್ನ ನಾವು ಹೊಂದಿಸ್ಕೊಂಡು ಹೋಗ್ಬೇಕಾಗತ್ತೆ. ನಾವು ಯಾವಾಗ ನಮ್ಗೆ ಈ ಜ್ಞಾನೋದಯ ಉಂಟಾಗತ್ತೆ, ಆವಾಗ ನಮ್ಮಲ್ಲಿ ಕೊರಗು ಕಡಿಮೆ ಆಗತ್ತೆ. ಅಂದ್ರೆ ಪ್ರತಿಯೊಂದಕ್ಕೂ ಕೊರಗುತ್ತಾ ಇರ್ತೀವಲ್ಲ, ಅಯ್ಯೋ ನನಗದಿಲ್ಲ, ನನಗದಿದ್ರೆ, ಹೀಗಿದ್ದಿದ್ರೆ ನಾನು ಹಾಗಿರ್ತಿದ್ದೆ, ಹೀಗೆಲ್ಲ ಅನ್ಕೊಳ್ತೀವಲ್ಲ, ಅದೆಲ್ಲ ತನ್ನಷ್ಟಕ್ಕೆ ಕಡಿಮೆ ಆಗುತ್ತಲ್ಲದೆ ನಾನು ಯಾವ ಸಮಯವನ್ನು ಕೂಡ ವ್ಯರ್ಥ ಮಾಡಬಾರ್ದು. ಯಾಕೆಂದ್ರೆ ಪ್ರತಿಯೊಂದು ಕ್ಷಣ ಕೂಡ ನಮ್ಗೆ ತುಂಬಾ ಎನರ್ಜೆಟಿಕ್ ಅದು. ಯಾಕಂದ್ರೆ ಆ ಎನರ್ಜಿ ಬೇಕಂದ್ರೆ ಮತ್ತೆ ಸಿಕ್ಕಲ್ಲ. ಹಿಂದೆ ಹೋಗಿದ್ದು ಮುಂದೆ ಬರೋದಿಲ್ಲ. ಇನ್ ಒಂದು ಕ್ಷಣ ನಾನು ಹಿಂದೆ ಮಾತಾಡಿದ್ದು ನನಗೆ ಪುನಃ ತಗೊಳ್ಳಿಕ್ ಸಾಧ್ಯ ಇಲ್ಲ. ಅದು ಹೋಯ್ತು, ಮುಗೀತಾ ಟೈಮ್. ಅಂದ್ರೆ ಪ್ರತಿ ಕ್ಷಣದ ಅರಿವು ನಮ್ಗೆ ಜ್ಞಾನೋದಯ ಆಗ್ಲಿಕ್ಕೆ ಇದು ತುಂಬಾ ಸಹಾಯ ಮಾಡುತ್ತೆ. ಸಮಯವನ್ನ ವ್ಯರ್ಥ ಮಾಡಬಾರ್ದು. ಅಂದ್ರೆ ನಾವು ಈ ಭೂಮಿಗೆ ಬಂದಿರೋದು ಸವಿಯನ್ನ ಅನುಭವಿಸ್ಲಿಕ್ಕೆ, ಜೀವನದ ಸಂತೋಷದ ಸಂಭ್ರಮವನ್ನ ಆಚರಣೆಯೊಂದಿಗೆ ಅನುಭವಿಸ್ಲಿಕ್ಕೆ. ಆದ್ರೆ ಏನ್ ಗೊತ್ತಾ, ನಾವು ಈ ಭೂಮಿಗೆ ಬಿದ್ದ ಕೂಡ್ಲೆ ನಮ್ಗೆಲ್ಲ ಮರ್ತು ಹೋಯ್ತು. ಅದು ಒಂದೇ ಅಲ್ಲ, ನಾವೇನ್ ಮಾಡ್ತೀವಿ ಅಂದ್ರೆ, ನನ್ಗೆ ಹೀಗಾಗ್ತಿದೆ ಅನ್ನೋ ಒಂದು ಕೊರಗಿನಲ್ಲಿ ನನ್ನ ಜೀವನದ ಪ್ರತಿಯೊಂದು ಅಧ್ಯಾಯದಲ್ಲಿ ಬರುವ ಪಾಠಗಳನ್ನ ಕಲಿಯೋದನ್ನೇ ಮರ್ತು ಬಿಡ್ತೀವಿ. ನಾವು ಹೇಗ್ ಮುಂದೆ ಹೋಗ್ತೀವಿ ಅನ್ನೋದು ಗೊತ್ತಿಲ್ಲ ನಮ್ಗೆ. ಆ ರೀತಿ ನಾವು ಹೋಗ್ತಾ ಹೋಗ್ತೀವಿ. ಆದ್ರೆ ಪ್ರತಿಯೊಂದು ಸೋಲು ಕೂಡ ಗೆಲುವಿನ ಮೆಟ್ಟಲಾಗಿರತ್ತೆ. ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಇವತ್ತು ನಾವು ಸೋತ್ ಬಿಟ್ವಿ, ನಂಗೆ ಹೀಗಾಗೋಯ್ತು ಅಂತ ಹೇಳಿ ನಾವು ಕೊರಗಬಾರ್ದು. ಎಷ್ಟೋ ಸತಿ ಸೋತಂತವ್ರು, ಈ ಬಲ್ಬು ತಯಾರು ಮಾಡದಂತವ್ರು ಕೂಡ ಅವ್ರು ಹೇಗ್ ಮಾಡಿದ್ರು, ಸಾಕಷ್ಟು ಸೋತು 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 ಮತ್ತೆ ಒಂದು ಬಲ್ಬ್ ಅನ್ನು ತಯಾರು ಮಾಡಿದ್ರು. ಇವತ್ತು ನಾವು ಲೈಟ್ ಬೆಳಕಿನ ಮೂಲಕ ನಾವು ಕೂತಿದ್ದೇವೆ. ಆದ್ರೆ ಆ ಬಲ್ಬ್ ತಯಾರು ಮಾಡಿದವರ ಪರಿಸ್ಥಿತಿ ಹೇಗಿತ್ತಂದ್ರೆ, ಸಾಕಷ್ಟು ಪ್ರಯೋಗಗಳನ್ನು ಮಾಡಿದ್ರು ಅವರು, ಒಂದೇ ಸತಿ ಬಲ್ಬ್ ತಯಾರಾಗ್ಲಿಲ್ಲ. ಹಾಗೆ ಜೀವನದಲ್ಲಿ ಪ್ರತಿ ಹಂತ ಕೂಡ ನಮ್ಮ ಪ್ರಯತ್ನ, ಸ್ವಪ್ರಯತ್ನದಿಂದಲೇ ಆಗ್ಬೇಕು ಹೊರತು ಯಾರೋ ತಲೆ ಮೇಲೆ ಕೈ ಇಟ್ಬಿಟ್ರೆ ಆಗೋದಿಲ್ಲ. ಹಾಗಾದ್ರೆ ಗುರುಗಳು ಅಗತ್ಯ ಇಲ್ವಾ? ಖಂಡಿತ ಇದೆ, ಗುರುಗಳ ಅಗತ್ಯ ಇದೆ. ಆದ್ರೆ ಅವರು ಗ್ರೇಸ್ ನಮಗೆ ಖಂಡಿತ ಶಕ್ತಿ ಕೊಡುತ್ತೆ.
ಆದ್ರೆ ನಮ್ಮ ಸ್ವಪ್ರಯತ್ನ ಜಾಸ್ತಿ ಇದ್ದಾಗ ಮಾತ್ರ ಅವ್ರ ಗ್ರೇಸ್ ಕೂಡ ನಮ್ಮ ಮೇಲೆ ಪರಿಣಾಮ ಬೀರುತ್ತೆ. ನಾವೀಗ ಪೂಜೆ ಆಗಿರ್ಬೋದು, ದೇವಸ್ಥಾನಗಳಿಗೆ ಹೋಗೋದಿರೋದು, ಅದೆಲ್ಲ ಕೂಡ ಒಳ್ಳೇದೇ. ಅದೆಲ್ಲ ಧಾರಣಾ ಸ್ಥಿತಿ. ಆ ಧಾರಣದಿಂದ ನಾವು ಧ್ಯಾನಕ್ಕೆ ಎಂಟ್ರಿ ಆಗ್ತೀವಲ್ಲ, ಅಲ್ಲಿಂದ ನಮ್ಮ ಸವಿಯ ಅನುಭವ ಹೆಚ್ಚಾಗ್ಲಿಕ್ಕೆ ಶುರುವಾಗುತ್ತೆ. ನಮ್ಗೆ ಎಷ್ಟೋ ದಿವಸ ವಿಷಾದ ಆಗತ್ತೆ, ನಿಸ್ಸಂಶಯವಾಗಿ ನಮ್ಗೆ ತಪ್ಪುಗಳನ್ನ ಮಾಡ್ತೀವಿ, ಇದೆಲ್ಲ ಆಗ್ತಾ ಇರತ್ತೆ. ಆದ್ರೆ ಎರಡನೇದಾಗಿ ನಮ್ಗೇನ್ ಶುರುವಾಗತ್ತೆ ಅಂದ್ರೆ, ಸೃಜನಾತ್ಮಕವಾಗಿ ಬೆಳಿಲಿಕ್ಕೆ ಅಭ್ಯಾಸ ಆಗತ್ತೆ. ಪ್ರತಿಯೊಂದು ಸಂವಹನದ ಜೊತೆಗೆ ಸೃಜನಾತ್ಮಕವಾಗಿ ಬೆಳಿತೀವಿ ನಾವು. ಇದು ತುಂಬಾ ಮುಖ್ಯ ಆಗುತ್ತೆ. ಆ ಅರಿವು ನಮ್ಮಲ್ಲಿ ಉಂಟಾಗುತ್ತೆ. ಜ್ಞಾನೋದಯ ಆದ ವ್ಯಕ್ತಿಗಳು ಮಾತ್ರ ಪರಿಪೂರ್ಣವಾಗಿ ಪ್ರತಿ ಕ್ಷಣ ಮತ್ತು ಪ್ರತಿ ಸಂದರ್ಭದಲ್ಲೂ ಕೂಡ ಅರಿವಿನಿಂದ ಇರ್ತಾರೆ. ಪ್ರತಿ ಕ್ಷಣ ಮತ್ತು ಸಂದರ್ಭದಲ್ಲಿ ಅರಿವಿನಿಂದಿರೋದು ಅಷ್ಟು ಸುಲಭದ ಕೆಲಸ ಖಂಡಿತ ಅಲ್ಲ. ಅಂದ್ರೆ ಅರಿವು ಅಂದ್ರೆ ಇಲ್ಲಿ ಮತ್ತು ಈಗ ಇರುವಂತದ್ದು. ಅರಿವು ಎರಡು ಮುಖ್ಯ ಅಂಶಗಳನ್ನು ಕೂಡ ಹೊಂದಿದೆ. ಹೇಗೆ ಅಂದ್ರೆ, ಈ ಕ್ಷಣದಲ್ಲಿ ಜೀವಿಸೋದು, ಸಮಯದ ಶಾಶ್ವತೆಯನ್ನ ಜೀವಿಸೋದು, ಶಾಶ್ವತೆಯಲ್ಲಿ ಜೀವಿಸೋದು. ಅಂದ್ರೆ ಪ್ರತಿ ಒಂದು ಕ್ಷಣ ಕೂಡ ನಮಗೆ ಮುಖ್ಯ ಅಂತ ನಾವು ಯಾವಾಗ ಅರಿತಾ ಹೋಗ್ತೀವಿ, ಆವಾಗ ನಮಗೆ ಈ ಜ್ಞಾನೋದಯ ಆಗ್ಲಿಕ್ಕೆ ಶುರುವಾಗುತ್ತೆ. ಸಂಪೂರ್ಣವಾಗಿ ತಲ್ಲೀನವಾಗಿ ನಾವು ಅರ್ಪಿಸ್ಕೊಳ್ಳೋದು, ನಮ್ಮೊಳಗೆ ನಾವು ಅರ್ಪಿಸ್ಕೊಳ್ಳೋದು. ಇವತ್ತು ಒಂದು ದಿವಸ ನನಗೆ ಕೊಟ್ಟಿದ್ಯಲ್ಲಪ್ಪ ಭಗವಂತ, ಬೆಳಿಗ್ಗೆ ಎದ್ದ ತಕ್ಷಣ ಅನ್ಕೊಳ್ಳೋದು ನಾವು, ಈ ಕ್ಷಣ ಸುಂದರ, ಇಷ್ಟು ನನಗೆ ಕೊಟ್ಟಿದ್ಯಲ್ಲ, ಅದನ್ನ ನಾನು ಹೇಗೆ ಉಪಯೋಗಿಸ್ಕೊಳ್ಬೇಕು ಅನ್ನೋದನ್ನ ನೀನೇ ದಾರಿ ತೋರಿಸ್ತಾ ಹೋಗು ಅಂತ ಹೇಳಿ ಅಲ್ಲಿ ಶರಣಾಗತ್ತೆ. ಈ ರೀತಿ ಮಾಡಿದಾಗ ಏನಾಗತ್ತೆ, ನಾನು ಮಾಡ್ತೀನಿ ಅನ್ನೋ ಭಾವ ನಮ್ಮಿಂದ ಕಡಿಮೆ ಆಗ್ತಾ ಹೋಗುತ್ತೆ. ಯಾವುದೇ ನೈಸರ್ಗಿಕ ಭಾವನೆಗಳ ಒಂದಿಗೆ ಸಂತೋಷವಾಗಿ ಬದುಕಲಿಕ್ಕೆ ಆಗತ್ತೆ ನಮ್ಗೆ. ಅರಿವು ನಮ್ಗೆ ಶಾಶ್ವತೆಯ ಪರಿಕಲ್ಪನೆಯನ್ನ ಕೂಡ ಬದುಕಲಿಕ್ಕೆ ಕಲಿಸತ್ತೆ. ಅದಲ್ಲದೆ ಭೂತಕಾಲ, ಭವಿಷ್ಯತ್ ಕಾಲ ಎಲ್ಲದರ ಬಗ್ಗೆ ತುಂಬಾ ಯೋಚನೆ ಮಾಡ್ತಿರ್ತೀವಿ ನಾವು ಹಿಂದೆ, ಅಲ್ವಾ? ಯಾಕೆಂದ್ರೆ ಅಯ್ಯೋ ಹಾಗಾಗೋಗ್ಬಿಟ್ರೆ, ಹೀಗಾಗೋಗ್ಬಿಟ್ರೆ, ಇದು ಭವಿಷ್ಯತ್ ಬಗ್ಗೆ. ಭೂತ ನನಗ್ ಯಾಕಪ್ಪ ಹೀಗಾಯ್ತು, ನನಗ್ ಮಾತ್ರ ಯಾಕೆ ಹೀಗೆ, ಇಷ್ಟು ಚೆನ್ನಾಗಿದಾರಲ್ಲ ಎಲ್ರು, ನಾನ್ ಮಾತ್ರ ಯಾಕೆ ಹೀಗೆ, ನನಗ್ ಯಾಕೆ ಹೀಗೆ, ಈ ಭೂತದಲ್ಲಿ ಹೋಗೋದು. ನಾಳೆ ಹೇಗೆ ನಾನು ದುಡ್ಡು ತೆಗೆದಿಟ್ಕೊಳ್ದಿದ್ರೆ ನಾಳೆ ಜೀವನದಕ್ಕೆ ಏನ್ ಮಾಡ್ಲಿ ನಾನು, ಏನಾರು ಹೆಚ್ಚು ಕಡಿಮೆ ಆದ್ರೆ, ಈ ರೀತಿ ಬರುತ್ತಲ್ಲ ಭವಿಷ್ಯತ್ತು. ಇದು ಎಲ್ಲವನ್ನ ಬಿಟ್ಟು ಬರುವಂತದನ್ನ ತಪ್ಪಿಸ್ಲಿಕ್ಕೆ ನಾವು ಯಾರು ಅಲ್ಲ, ಬಂದೇ ಬರುತ್ತೆ. ಆದ್ರೆ ಭೂತ ಭವಿಷ್ಯತನ್ನ ಬಿಟ್ಟು ನಾವು ವರ್ತಮಾನದಲ್ಲಿ ನಿರಂತರದ ಅಸ್ತಿತ್ವದ ಬಗ್ಗೆ ನಾವು ಬುದ್ಧಿವಂತಿಕೆಯಿಂದ ಬದುಕಲಿಕ್ಕೆ ಕಲಿತೀವಿ. ಧ್ಯಾನದಿಂದ ಜೀವನ ಎಷ್ಟು ಸುಂದರ ಅನ್ನಿಸ್ಲಿಕ್ಕೆ ಶುರುವಾಗುತ್ತೆ ನಮ್ಗೆ. ಅಂದ್ರೆ ನಾವು ಈ ಕಣ್ಣಿನಿಂದ ನೋಡ್ತೀವಿ, ಕಿವಿಯಿಂದ ಕೇಳ್ತೀವಿ, ಸ್ಪರ್ಶಿಸ್ತೀವಿ, ಶ್ವಾಸ ಮೂಗಿನಿಂದ ಪರಿಮಳ ತಗೊಳ್ತೀವಿ. ಹೀಗೆ ಪ್ರತಿಯೊಂದನ್ನು ನಾವು ಮಾಡ್ಕೋತಾ ಹೋಗ್ತೀವಿ. ಪ್ರತಿಯೊಂದ್ರಲ್ಲಿ ಕೂಡ ನಮ್ಗೆ ಬಯಕೆಗಳಿರುತ್ತೆ. ಅದು ಎಲ್ಲವನ್ನ ಕೂಡ ನೋಡ್ಲಿಕ್ಕೆ ಕಲಿತೀವಿ. ಅಂದ್ರೆ ಧ್ಯಾನ ಮಾಡೋದ್ರಿಂದ, ನಮ್ಗೆ ಆ ನೋಡೋದ್ರಿಂದ ನಮ್ಮಲ್ಲಿ ಪರಿವರ್ತನೆ ಆಗ್ಲಿಕ್ಕೆ ಶುರುವಾಗುತ್ತೆ. ಪ್ರತಿ ಕ್ಷಣವನ್ನ ನಾವು ಆನಂದಿಸ್ಲಿಕ್ಕೆ ಶುರು ಮಾಡ್ತೀವಿ. ಜೀವನ ಎಷ್ಟು ಸಂಪೂರ್ಣವಾಗಿ ಅದ್ಭುತವಾಗಿದೆ. ಪ್ರತಿಯೊಂದು ಯೋಚನೆಗೂ ಶಕ್ತಿ ಬರುತ್ತೆ. ಯಾವುದೇ ಯೋಚನೆಗಳು ಸೃಷ್ಟಿಯಾದಾಗ ಯಾವುದೇ ತಡೆ ಇಲ್ಲದೆ ನಡೆದು ಬಿಡತ್ತೆ. ಅಂದ್ರೆ ಅವಾಗ ಏನಾಗತ್ತೆ ಗೊತ್ತಾ, ನಾವು ಮಾತಾಡೋ ಪ್ರತಿಯೊಂದು ಮಾತು ಕೂಡ ಡೈನಮೈಟ್ ತರ ಆಗತ್ತೆ. ಯಾವಾಗ ಡೈನಮೈಟ್ ತರ ಸ್ಫೋಟ ಆಗತ್ತೆ, ಆವಾಗ ನಾವು ಮಾಡೋ ಪ್ರತಿಯೊಂದು ಕೆಲಸ ಕೂಡ ಕಲಾತ್ಮಕವಾಗತ್ತೆ. ಸುಮ್ನೆ ಏನೋ ಮಾಡಿದ್ವಿ ಅಂತಲ್ಲ, ಒಂದು ಅಡಿಗೆನೇ ಇರ್ಬೋದು, ಆದ್ರೆ ಅದ್ರಲ್ಲೊಂದು ರುಚಿ ಜಾಸ್ತಿ ಆಗತ್ತೆ. ನಮಗೇ ಗೊತ್ತಿಲ್ಲ, ನಾವು ನಿತ್ಯ ಮಾಡೋದೇ ಇರ್ಬೋದು. ಪ್ರತಿ ಒಂದ್ರಲ್ಲೂ ನಾವು ತೊಡಗಿಸ್ಕೊಂಡಾಗ ಮಾತ್ರ ಈ ಸಂಭ್ರಮಾಚರಣೆ ಸಾಧ್ಯ. ಈ ರೀತಿಯ ಸಂಭ್ರಮಾಚರಣೆ ನಮ್ಮಲ್ಲಿ ಪ್ರಾರಂಭ ಆದಾಗ ಏನಾಗತ್ತೆ ಅಂದ್ರೆ, ನಮಗೆ ಧ್ಯಾನದಿಂದ, ಕಾಯಾನುಪಾಸನದಿಂದ, ವಿಪಶ್ಯನದಿಂದ ಮೂರನೇ ಕಾರಣ ತೆಗೆದು ಆತ್ಮವನ್ನ ನಾವು ಅನುಭವಿಸ್ಲಿಕ್ಕೆ ಶುರು ಮಾಡ್ತೀವಲ್ವಾ. ನಾನು ಆತ್ಮ ಎಂಬ ಅರಿವಾಗತ್ತಲ್ಲ ನಮಗೆ, ಅದಾದ ನಂತರ ನಮಗೆ ಗೊತ್ತಾಗತ್ತೆ, ನಾನು ಬಂದಿರೋದು
ಮುಕ್ತಿ ಮಾರ್ಗಕ್ಕಾಗಿ ಈ ಭೂಮಿಗೆ. ಮುಕ್ತಿ ಅಂದ್ರೆ ಏನು? ಮುಕ್ತಿ ಅಂದ್ರೆ ನಾವೇನ್ ಅನ್ಕೊಂಡಿದೀವಿ ಅಂದ್ರೆ ಮೋಕ್ಷ, ನಿಶ್ರೇಯಸ್ಸು, ಅಪವರ್ಗ, ಸಾಲ್ವೇಷನ್, ಈ ತರ ಎಲ್ಲ ಅನ್ಕೊಳ್ತೀವಿ. ಮಾರ್ಗ ಅಂದ್ರೆ ಒಂದು ಬಿಡುಗಡೆ ಅಥವಾ ದಾರಿ, ಈ ರೀತಿ ನಾವು ಹೇಳ್ತೀವಿ. ಆದ್ರೆ ಮುಕ್ತಿ ಯಾವುದರಿಂದ ಬಿಡುಗಡೆ ನಮ್ಗೆ ಅಂತಂದ್ರೆ ಮನುಷ್ಯನ ಮನಸ್ಸಿನಿಂದ ಬಿಡುಗಡೆ ಆಗ್ಬೇಕು. ನಾವು ಜೀವನದಲ್ಲಿ ಆನಂದವಾಗಿ ಜೀವಿಸ್ಬೇಕು ಅಂತ ಎಲ್ರಿಗೂ ಇಷ್ಟ ಇರುತ್ತೆ. ಆದ್ರೆ ನಾವೇ ತಂದುಕೊಂಡಂತ ಸಾಕಷ್ಟು ಬೇಡದ ವಿಷಯಗಳಿಂದ ನಾವು ಮನಸ್ಸಿನಿಂದ ಹೊರಗೋಗಿ ಆನಂದವನ್ನು ಹುಡುಕ್ಲಿಕ್ಕೆ ಹೋಗ್ತೀವಿ. ಮನುಷ್ಯನ ಶರೀರ ಯಾವಾಗ್ಲೂ ಎಂದೆಂದಿಗೂ ಆರೋಗ್ಯಕರವಾಗಿ ತೇಜಸ್ನಿಂದಲೇ ಇರಬೇಕು. ಆದ್ರೆ ನಾವು ಬೇಡದ್ದನ್ನ ತಗೊಂಡು ಮಾನಸಿಕ ದೈಹಿಕ ಆರೋಗ್ಯಗಳಿಗೆ ಕೆಡಿಸ್ಕೊಳ್ಳಿಕ್ಕೆ ನಾವೇ ಕಾರಣ ಆಗ್ತೀವಿ. ಮನುಷ್ಯನ ಬುದ್ಧಿ ಯಾವಾಗ್ಲೂ ಸತ್ಯವನ್ನು ಹುಡುಕುತ್ತೆ. ಆದ್ರೆ ಅವನಿಗೇನಂದ್ರೆ ಮನಸ್ಸು ಮಲಿನವಾಗ್ಬಿಡೋದು ಬೇಗ. ಯಾಕಂದ್ರೆ ಈ ಒಂದು ಮನಸ್ಸಿನ ಮಲಿನತೆ ಏನಾಗುತ್ತೆ, ಅವನ ಶರೀರ ಅಸ್ವಸ್ಥತೆಗೆ, ರೋಗಗಳ ಮೂಲವಾಗಿ ಎಲ್ಲ ದುಃಖಗಳಿಗೆ ಕಾರಣ ಆಗ್ತಾ ಹೋಗುತ್ತೆ. ಈ ದುಃಖಗಳು ಬರ್ಲಿಕ್ಕೆ ಕಾರಣ ಯಾವುದು? ನಮ್ಮದೇ ಮನಸ್ಸು. ಆ ಮನಸ್ಸಿಗೆ ನಾವು ಮುಕ್ತಿ ಕೊಡಬೇಕು. ಅದು ಶಾರೀರಿಕ ಪರವಾದ ರೋಗಗಳಿರ್ಬೋದು, ಅಥವಾ ಒತ್ತಡಗಳು, ಆಂದೋಲನಗಳು, ಭಯಗಳು. ನಮ್ಗೆ ಎಷ್ಟು ಭಯಗಳಿದೆ ಅಲ್ವಾ? ಏನಾರು ಆಗ್ಬಿಟ್ರೆ, ಅಥವಾ ಕತ್ತಲೆ ಅಂದ್ರೆ ಭಯ, ಯಾರು ಏನಾರು ಹೇಳ್ಬಿಟ್ರೆ, ಈ ತರ ಭಯಗಳಿರುತ್ತಲ್ಲ. ಮತ್ತೆ ಏನೇನೋ ಒತ್ತಡಗಳು, ಅದಕ್ಕೆ ಕಾರಣವೇ ಇಲ್ಲ ಅಂತ ಒತ್ತಡಗಳು, ಆಂದೋಲನಗಳು, ಇಂಥದ್ದೆಲ್ಲ ಈ ಬುದ್ಧಿಮಾಂದ್ಯ ಸ್ಥಿತಿ. ಇದು ಎಲ್ಲರಿಂದ ನಾವು ಬಿಡುಗಡೆ ಹೊಂದಿದಾಗ ಏನಾಗುತ್ತೆ ಗೊತ್ತಾ? ನಾನ್ ಯಾಕೆ ಹುಟ್ಟಿದೀನಿ? ನಾನ್ ಯಾರು? ಈ ಜೀವನ ಅಂದ್ರೆ ಏನು? ಯಾಕಾಗಿ ನಾ ಈ ಭೂಮಿಗೆ ಬಂದಿದ್ದೀನಿ? ಈ ಪ್ರಶ್ನೆಗಳು ನಮ್ಮಲ್ಲಿ ಹುಟ್ಟಕ್ ಶುರುವಾಗುತ್ತೆ. ನಮ್ಗೇನಾಗತ್ತೆ, ಈ ಸತ್ಯ ನಮ್ ಬುದ್ಧಿಗೆ ಗೊತ್ತಾಗೋದಿಲ್ಲ. ಅವಾಗೇನಾಗತ್ತೆ, ಈ ಅಗಮ್ಯ ಅಗೋಚರದಿಂದ ನಾವೇನಂದ್ರೆ ಮುಕ್ತಿ ಮಾರ್ಗಕ್ಕೆ ಹೋಗಕ್ಕೆ ಎಲ್ಲೋ ಹೋಗ್ಬೇಕೇನೋ, ಏನೋ ಮಾಡ್ಬೇಕೇನೋ, ಏನೋ ಮಾಡಿದ್ರೆ ಮಾತ್ರ ನಾನು ಈ ಮಾಂದ್ಯದಿಂದ ಹೊರಗ್ ಬರ್ತೀನೇನೋ, ಈ ಮಾನಸಿಕ ಕಾಯಿಲೆಗಳಿಂದ ಹೊರಗ್ ಬರ್ತೀನೇನೋ ಎಂಬ ಭಾವದಿಂದ ನಾವು ಹಲವಾರು ಕಡೆ ಅರಸ್ಕೊಂಡು ಹೋಗ್ತೀವಿ. ನನಗೆ ಏನೋ ಬೇಕು, ಏನ್ ಬೇಕು ಗೊತ್ತಿಲ್ಲ. ನಮ್ಗೆ ಗೊತ್ತಾಗ್ಬೇಕಾದ್ರೆ ಹಂತವಾಗಿ ನಾವು ಹೋಗ್ಬೇಕು. ಆ ಹಂತವಾಗಿ ನಾವು ಹೋದಾಗ ನಮ್ಮ ಮನಸ್ಸಿನ ಅಸ್ವಸ್ಥತೆಗಳು ಶಾಶ್ವತವಾಗಿ ಕಡಿಮೆ ಆಗ್ತಾ ಹೋಗುತ್ತೆ. ಹೇಗೆ ತನು, ಮನ, ಬುದ್ಧಿ ಎಲ್ಲ ಕೂಡ ಪರಿಶುಭ್ರ ಆಗ್ತಾ ಹೋಗ್ತಾ ನಮ್ಗೆ ಮುಕ್ತಿ ದೊರೆತಿದೆ ಅಂತ ಅನ್ಕೊಳ್ತೀವಿ. ಆದ್ರೂ ಕೂಡ ಮುಕ್ತಿ ತಕ್ಷಣ ಬಂದಿರೋದಿಲ್ಲ. ದುಃಖಗಳಿಂದ ಕೂಡ ಒದ್ದಾಡ್ತಾ ಇರ್ತೀವಿ. ಮೂರು ಬಗೆಯ ದುಃಖಗಳಿಂದ ಬಿಡುಗಡೆ ಆಗ್ಬೇಕು ಅಂತ ಹೇಳ್ತಾರೆ ಕಪಿಲ ಮಹರ್ಷಿಗಳು. ತ್ರಿವಿಧ ದುಃಖ ಅಂತ ಹೇಳ್ತಾರೆ ಅವರು. ತ್ರಿವಿಧ ದುಃಖಂ ಅತ್ಯಂತ ನಿವೃತ್ತಿ, ಅತ್ಯಂತ ಪುರುಷಾರ್ಥ, ಕಾಮ, ಅರ್ಥ, ಧರ್ಮ ಮತ್ತು ಮೋಕ್ಷಗಳ ಬಗ್ಗೆ. ಅಂದ್ರೆ 4 ಪುರುಷಾರ್ಥಗಳಿಂದ ನಾವು ಮೋಕ್ಷ ಹೊಂದ್ಬೇಕು. ಹೇಗೆ ಈ ದುಃಖನ ಹೇಗೆ ನಾನು ಪೂರ್ತಿ ಹೊರಗೆ ಬರ್ಲಿ ದುಃಖದಿಂದ? ಅವಾಗ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾರೆ, ತಮೋ ಗುಣದಿಂದ ಮುಕ್ತಿಯನ್ನು ಹೊಂದಬೇಕು, ರಜೋ ಗುಣದಿಂದ ಮುಕ್ತಿ ಹೊಂದಬೇಕು, ಸಾತ್ವಿಕ ಗುಣದಿಂದ ಕೂಡ ಮುಕ್ತಿ ಹೊಂದಬೇಕು. ಅಂದ್ರೆ ತ್ರೈಗುಣ್ಯದಲ್ಲೂ ಕೂಡ ನೀನ್ ಮುಕ್ತಿ ಹೊಂದಬೇಕು. ಅಂದ್ರೆ ಓ ಅರ್ಜುನ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾರೆ, ಈ 3 ಗುಣಗಳಿಂದ ವಿಮುಕ್ತನಾಗ್ಬೇಕು ನೀನು. ಶಾರೀರಿಕವಾದ ಮಾನಸಿಕ ಗುಣಗಳಿಂದ, ತಮೋ ಗುಣಗಳಿಂದ, ಮನಸ್ಸಿನ ಕಾಯಿಲೆಗಳಿಂದ ಅಂದ್ರೆ ರಜೋಗುಣದಿಂದ, ಹಾಗೆ ಬುದ್ಧಿಪರವಾದ, ಅದು ಕೂಡ ಒಂದು ಕಾಯಿಲೆನೆ. ನನಗೆಲ್ಲ ಗೊತ್ತಿದೆ ಅನ್ನೋದು ಕೂಡ ಒಂದು ಕಾಯಿಲೆನೆ. ಅದರಿಂದ ಕೂಡ ನಾವು ಸಾತ್ವಿಕ ಗುಣದಿಂದ ಕೂಡ ನಾವು ಹೊರಗೆ ಬರ್ಬೇಕು. ಈ 3 ಸೇರಿ ದುಃಖಗಳನ್ನು ಉಂಟು ಮಾಡತ್ತೆ ನಮ್ಗೆ. ಯಾವಾಗ ಈ ದೋಷಗಳೆಲ್ಲ ತೊಲಗಿ ಹೋಗುತ್ತೆ, ಆಗ ನಮ್ಗೆ ದುಃಖ ಇರಲ್ಲ. ಈ ತ್ರಿಗುಣಾತೀತರ ಆಗ್ತೀವಿ ನಾವು. ಆಗ ದುಃಖರಾಹಿತ್ಯದಿಂದ ಮುಕ್ತಿಗೆ ನಾವು ಮುಕ್ತಿ ಹೊಂದಲಿಕ್ಕೆ ಸಾಧ್ಯ ಆಗುತ್ತೆ. ಅಂದ್ರೆ ಯಾವಾಗ್ಲೂ ದುಃಖ ಇರಬಾರ್ದು ಅಂದ್ರೆ ಸಾಧ್ಯ ಆಗತ್ತಾ?
ಶಾರೀರಿಕವಾಗಿ ಆಗ್ಲಿ, ಮಾನಸಿಕವಾಗಿ ಆಗ್ಲಿ, ಬುದ್ಧಿಪರವಾಗಿ ಆಗ್ಲಿ, ನಮ್ಗೆ ಒಂದು ತಲೆನೋವಿಂದ ಕ್ಯಾನ್ಸರ್ ಅವ್ರಿಗೂ ಕೂಡ ನಮ್ಮ ಕಾಯಿಲೆಗೆ ನಮ್ಮ ಮನಸ್ಸೇ ಕಾರಣ ಅನ್ನೋದು ನಮ್ಗೆ ಗೊತ್ತಿಲ್ಲ. ಮನಸ್ಸಿನ ಅತಿಯಾದ ಒತ್ತಡಗಳಿಂದಾಗಿಯೇ ಬರುವಂತದ್ದು ತಲೆನೋವು ಕೂಡ. ಕ್ಯಾನ್ಸರ್ ವರೆಗೂ ಕೂಡ ಕಾಯಿಲೆಗಳು ಬರ್ಲಿಕ್ಕೆ ನಮ್ಮದೇ ಪ್ರಯತ್ನದಿಂದ, ನಮ್ಮದೇ ಮನಸ್ಸಿನಿಂದ ಬಂದಿದೆ. ಯಾರೋ ಕೊಟ್ಟದ್ದು ಅಲ್ಲ, ಅಥವಾ ಯಾರೋ ಹೇಳಿದ್ದು ಅಲ್ಲ. ಇದು ನಾವೇ ಅನುಭವಿಸ್ತಾ ಇರುವಂತ ಮನಸ್ಸಿನ ಸ್ಥಿತಿಯಿಂದ ಬಂದಂತಹದ್ದಿದೆಲ್ಲ ಕಾಯಿಲೆಗಳಿಗೆ. ಈ ಮನಸ್ಸನ್ನ ನಾವು ಬಿಡುಗಡೆ ಮಾಡ್ಲಿಕ್ಕಾಗಿ ಈ ಒಂದೊಂದೇ ಹಂತವನ್ನ ನಾವು ನೋಡ್ತಾ ಹೋಗ್ಬೇಕಾಗತ್ತೆ. ಅಂದ್ರೆ ಮುಕ್ತಿ, ಮೋಕ್ಷ, ಅಪವರ್ಗ, ನಿಶ್ರೇಯಸ್ಸು ಎಲ್ಲವೂ ಇದೆ, ನಮಗೆ ಗೊತ್ತಿದೆ. ಆದ್ರೆ ಈ ಬುದ್ಧಿ ಮಾಂದ್ಯತೆ ಇದೆಯಲ್ಲ, ನಮ್ಗೆ ಗೊತ್ತಿಲ್ಲದೆ ಇರೋದು, ನಮ್ಮ ಒಳಗಡೆನೆ ಇರೋದು, ಇದನ್ನು ಹೊರಗೆ ಬರ್ಬೇಕು ನಾವು. ಇದರಿಂದ ದುಃಖರಾಹಿತ್ಯ ಆಗ್ಬೇಕು ನಾವು. ಅಂದ್ರೆ ಹೇಗೆ ದುಃಖರಾಹಿತ್ಯ ಆಗೋದು ಅಂತ ಹೇಳಿದ್ರೆ, ನಿರ್ವಾಣ ಅಂದ್ರೆ ಇದರಲ್ಲಿ ನಿರ್ವಾಣ, ಪರಿನಿರ್ವಾಣ, ಮಹಾಪರಿನಿರ್ವಾಣ ಅಂತ 3 ಹೇಳ್ತಾರೆ. ಹೇಗೆ ಅಂದ್ರೆ, ನಿರ್ವಾಣ ಅಂದ್ರೆ ದುಃಖರಾಹಿತ್ಯ ಸ್ಥಿತಿ, ಪರಿನಿರ್ವಾಣ ಅಂದ್ರೆ ಒಳ್ಳೆ ದುಃಖರಾಹಿತ್ಯ ಸ್ಥಿತಿ, ಮಹಾಪರಿನಿರ್ವಾಣ ಅಂದ್ರೆ ಅತ್ಯಂತ ಒಳ್ಳೆದಾದ ದುಃಖರಾಹಿತ್ಯ ಸ್ಥಿತಿ. ಅಂದ್ರೆ ಏನಾಯ್ತು? ನಿರ್ವಾಣ, ಪರಿನಿರ್ವಾಣ, ಮಹಾಪರಿನಿರ್ವಾಣ, ಮುಕ್ತಿ, ಪರಿಮುಕ್ತಿ, ಮಹಾಪರಿಮುಕ್ತಿ, ಈ 3 ಕುರಿತು ವಿಶೇಷವಾಗಿ ವಿಸ್ತಾರವಾಗಿ ತಿಳ್ಕೊಳ್ತಾ ಹೋಗೋಣ ನಾವಿವಾಗ. ಹೇಗೆ ಅಂದ್ರೆ, ನಾವು ನಮ್ಮ ಸ್ವಂತ ಜೀವನದಲ್ಲಿ ಶಾರೀರಿಕವಾದ ಪರವಾದ ದುಃಖಗಳು ಯಾವುವೂ ಇಲ್ಲದಂತೆ, ಮಾನಸಿಕ ದುಃಖಗಳು ಯಾವುವೂ ಇಲ್ಲದಂತೆ, ಬುದ್ಧಿಪರವಾದ ಅಸ್ವಸ್ಥತೆಗಳನ್ನ ಯಾವುವೂ ಇಲ್ಲದಂತೆ ನಾವು ಮುಕ್ತಿ ಹೊಂದಿದಂತೆ ನಿರ್ವಾಣ ಹೊಂದುತ್ತಾ ಹೋಗ್ತೀವಿ ನಾವು. ಅಂದ್ರೆ ನಿರ್ವಾಣ ಫಸ್ಟ್ ನಮಗೇನಾಗತ್ತೆ, ನಾನ್ ಯಾರು ಅನ್ನೋದು ಅರಿವಾಗತ್ತೆ. ಯಾವಾಗ ನಮ್ಮ 3ನೇ ಕಣ್ಣು ತೆಗೆದಾಗ, ಈ ಧ್ಯಾನದಿಂದ, ಆನಾಪಾನಸತಿ ಧ್ಯಾನದಿಂದ, ಕಾಯೋನುಪಾಸನ ಮಾಡ್ತಾ ಹೋದಾಗ, ವಿಪಶ್ಯನ ಮಾರ್ಗ ಮೂಲಕ 3ನೇ ಕಣ್ಣು ತೆರೆದಾಗ ನಾನು ಆತ್ಮ ಅಂತ ಅರಿವಾಗತ್ತೆ. ಅದಾದ ನಂತರ ಏನಾಗತ್ತೆ, ನಾನ್ ಯಾರು, ನಾನ್ ಯಾಕಾಗಿ ಬಂದಿದ್ದೀನಿ ಭೂಮಿಗೆ, ಹಾಗಾದ್ರೆ ಏನೋ ಒಂದು ಉದ್ದೇಶ ಇದೆ ಅಲ್ವಾ ಅಂತ ನಮ್ಗೆ ಅರಿವಾಗ್ತಾ ಹೋಗುತ್ತೆ. ಆ ಅರಿವಾದಾಗ ಏನಾಗತ್ತೆ ಗೊತ್ತಾ, ನನೀಗ ಯಾವಾಗ ಅರಿವಾಯ್ತು, ನಾನು ನನ್ನ ಪಕ್ಕದವರಿಗೆ ಹೇಳಕ್ ಶುರು ಮಾಡ್ತೀನಿ. ಯಾಕೆಂದ್ರೆ ನಾನು ಇದರಲ್ಲಿ ಸಂತೋಷವನ್ನು ಪಡಿತಾ ಇದ್ದೀನಿ. ಆ ಸಂತೋಷ ಪಟ್ಟಾಗ ಯಾಕೆ ನಾನು ಬೇರೆಯವ್ರಿಗೆ ಹಂಚಬಾರ್ದು ಅಂತ ನಮ್ಮಲ್ಲಿ ಬರುತ್ತೆ. ಅದೇನಾಗತ್ತೆ, ಅದು ದುಃಖರಾಹಿತ್ಯದಿಂದ 2ನೇ ಮಾರ್ಗಕ್ಕೆ ಬರ್ಲಿಕ್ಕೆ ನಮ್ಗೆ ಕಾರಣ ಆಗತ್ತೆ. ಪರಿನಿರ್ವಾಣಕ್ಕೆ ನಾವು ಬರ್ತೀವಿ. ನಿರ್ವಾಣ ಮೊದಲನೇ ಹಂತ ಆಗಿರುತ್ತೆ. ಪರಿನಿರ್ವಾಣಕ್ಕೆ ಹೋಗ್ತೀವಿ ನಾವು ಯಾವಾಗ ನಮ್ಮ ಪಕ್ಕದವರಿಗೆ ಹೇಳಿದಾಗ. ಪಕ್ಕದವರಿಂದ ಏನ್ ಮಾಡ್ತೀವಿ ನಾವು, ಪರಿನಿರ್ವಾಣ, ಪರಿಮುಕ್ತಿ ಆದ ನಂತರ ಏನಾಗುತ್ತೆ ಗೊತ್ತಾ, ಅಷ್ಟೇ ಸಾಕಾಗಲ್ಲ ನಮ್ಗೆ, ಇಡೀ ಪ್ರಪಂಚಕ್ಕೆ ಹಂಚಬೇಕು ಅನ್ಸ್ಬಿಡುತ್ತೆ ನಮ್ಗೆ. ಯಾಕಂದ್ರೆ ಇಡೀ ದಿವಸ ಆನಂದದಲ್ಲಿ ಇರ್ತೀವಿ ನಾವು. ಆವಾಗ ಏನ್ ಮಾಡ್ತೀವಿ ನಾವು, ಇಡೀ ಪ್ರಪಂಚಕ್ಕೆ ಹಂಚಬೇಕು ಅಂತ ಹೇಳಿ ಕಂಕಣಬದ್ಧ ಆಗ್ತೀವಲ್ಲ, ಅದು ಮಹಾಪರಿಮುಕ್ತಿ ಆಗತ್ತೆ, ಅದು ಮಹಾಪರಿನಿರ್ವಾಣ ಆಗತ್ತೆ. ಈ ಹಂತಕ್ಕೆ ನಾವು ತಲುಪಬೇಕು. ಅಂದ್ರೆ ಪ್ರತಿ ಒಂದರಲ್ಲಿ ಕೂಡ ದುಃಖ ಅನ್ನೋದಿದೆ, ಇಲ್ಲ ಅಂತಲ್ಲ. ಮೊದಲಿಗೆ ನಾವು ದುಃಖದಿಂದ ಹೊರಗ್ ಬರ್ತೀವಲ್ಲ, ಅದಕ್ಕೆ ಅರಿಹಂತ ಅಂತ ಹೇಳ್ತಾರೆ. ಹಂತ ಅಂದ್ರೆ ಏನು, ಹತ ಮಾಡೋದು. ಅಂದ್ರೆ ನಮ್ಮ ಶತ್ರುಗಳನ್ನ, ಅಂದ್ರೆ ನಮ್ಮ ತಮೋ ಗುಣಗಳಲ್ಲಿರುವಂತ ಶತ್ರುಗಳನ್ನ, ಅಂದ್ರೆ ನಮ್ಮಲ್ಲಿ ಇರುತ್ತಲ್ವಾ, ನಾವು ಹುಟ್ಟದಾಗಿಂದ ಎಷ್ಟೋ ಇದೆ ನಮ್ಮಲ್ಲಿ, ಕಾಮ, ಕ್ರೋಧ, ಮದ, ಮತ್ಸರ, ಮೋಹ, ಈ ಮಾತ್ಸರ್ಯಗಳು, ಇದೆಲ್ಲ ನಮ್ಗೆ ಹುಟ್ಟಿನಿಂದ ಬಂದ್ಬಿಡತ್ತೆ. ಯಾರನ್ನ ನೋಡಿದ್ರು ನಮ್ಗೆ ಏನಾದ್ರೂ ಒಂದು ಮಾತ್ಸರ್ಯ ಬಂದ್ಬಿಡತ್ತೆ. ಇದು ನಮ್ಮ ಅರಿಷಡ್ಗಳು ನಮ್ಗ ಇದೆ ನಮ್ಮಲ್ಲಿ. ಈ ರಜೋಗುಣದಿಂದ ಕೂಡ ನಾವು ಅರಿಹಂತ ಆಗ್ಬೇಕು. ಅರಿಹಂತ ಆಗೋದೇ ನಿರ್ವಾಣ ಸ್ಥಿತಿ. ಅಂದ್ರೆ ಈ ಮುಕ್ತಿ ಹೊಂದಿದವನು ಅಂದ್ರೆ ಅರಿಹಂತ, ಪರಿಮುಕ್ತಿ ಹೊಂದಿದವನು ಅಂದ್ರೆ ಬೋಧಿಸತ್ವ, ಮಹಾಪರಿಮುಕ್ತ ಹೊಂದಿದವನು ಅಥವಾ ಮಹಾಪರಿನಿರ್ವಾಣ ಹೊಂದಿದವನು ಅಂದ್ರೆ ಬುದ್ಧ ಅಂತ ಹೇಳ್ತೀವಿ ನಾವು. ಬುದ್ಧ ಅಂತ ಹೇಳಿದ್ರೆ ಅಷ್ಟರ ಮಟ್ಟಿಗೆ ನಾವು ಹೋಗ್ಬೇಕು. ಅಂದ್ರೆ ಒಂದೊಂದೇ ಮೆಟ್ಲು. ಈಗ ಸಣ್ಣ ಮಗು ನರ್ಸರಿಗೆ ಹೋಗುತ್ತೆ, 5, 6ನೇ ಕ್ಲಾಸ್ಗೆ ಹೋಗುತ್ತೆ, 7, 8, 10ನೇ ಕ್ಲಾಸ್ ಹೋಗುತ್ತೆ, ಆಮೇಲೆ ಕಾಲೇಜಿಗೆ ಹೋಗುತ್ತಾನೆ ಅವನು. ಕಾಲೇಜ್ಗೆ ಹೋದ್ಮೇಲೆ ಅಲ್ಲಿ ಒಂದು ಡಿಗ್ರಿಯನ್ನು ತಗೊಂಡ್ಮೇಲೆ ಅವನೊಂದು ಕೆಲ್ಸಕ್ಕೆ ಹೋಗ್ತಾನೆ.
ಅಂದ್ರೆ ಹೇಗೆ ಹುಟ್ಟಿದ ತಕ್ಷಣನೇ ನಮ್ಗಿದೆಲ್ಲ ಸಿಕ್ಕೋದಿಲ್ಲ. ನಮ್ಮ ಪ್ರಯತ್ನ, ಸ್ವಪ್ರಯತ್ನ ತುಂಬಾ ಮುಖ್ಯ. ಆವಾಗ ನಾವು ನಿರ್ವಾಣ ಹಂತಕ್ಕೆ ಹೋಗಕ್ ಸಾಧ್ಯ ಆಗತ್ತೆ. ಅರಿಹಂತದಿಂದ, ಬೋಧಿಸತ್ವದಿಂದ ಬುದ್ಧರಾಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಅಂದ್ರೆ ಬೋಧಿಸತ್ವ ಅಂತಂದ್ರೆ ಸ್ವಲ್ಪ ಮಂದಿಗೆ ಮಾತ್ರ ಮಾರ್ಗದಲ್ಲಿ ಬೋಧನೆ ಮಾಡೋನಾಗಿರ್ತಾನೆ. ಆಮೇಲೆ 2ನೇ ಮಾರ್ಗಕ್ಕೆ ಹೋಗುವಾಗ ಅಕ್ಕಪಕ್ಕದವ್ರಿಗೆ ಹೇಳ್ತಾನೆ. ಆಮೇಲೆ ಪ್ರಪಂಚಕ್ಕೆ ಅವನು ಹೇಳಕ್ ಹೋಗ್ತಾನಲ್ಲ, ಅವಾಗ ಬುದ್ಧ ಆಗ್ತಾ ಹೋಗ್ತಾನೆ ಅವನು. ಅಂದ್ರೆ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಮಾಸ್ಟರ್ಸ್ ಕೂಡ ಎಲ್ಲರೂ ಕೂಡ ಬುದ್ಧರೇ ಅಂತ ಹೇಳ್ತಾರೆ ಪತ್ರಿಜಿ ಗುರುಗಳು. ಯಾಕೆ ಅಂತಂದ್ರೆ ಎಷ್ಟೋ ಜನರಿಗೆ ಅದರ ಅರಿವಿಲ್ಲದೆ ಇರ್ಬೋದು, ಆದ್ರೆ ದುಃಖರಾಹಿತ್ಯದಿಂದ ತುಂಬಾ ಜನ ಹೊರಗೆ ಬಂದಿದ್ದಾರೆ. ಯಾಕೆ ಬಂದಿದ್ದಾರೆ ಅಂತ ಹೇಳಿದ್ರೆ ಅವರಿಗೆ ಅದರ ಅರಿವಾಗಿದೆ. ಅವರನ್ನ ಅವರು ಅರಿತುಕೊಂಡು ಬೇರೆಯವರಿಗೆ ಹಂಚುತ್ತಾ ಅವರು ಧ್ಯಾನ ಸಾಧನೆಯಿಂದಾಗಿ, ಅವರು ಸ್ವಾಧ್ಯಾಯಗಳಿಂದಾಗಿ, ಅಂದ್ರೆ ಮೊದಲಿಗೆ ಮನಸ್ಸನ್ನ ಕರ್ಸ್ಕೊಳ್ತಾ ಒಳ್ಳೊಳ್ಳೆ ಪುಸ್ತಕಗಳನ್ನು ಓದ್ತಾರೆ ಅವರು. ಆತ್ಮಜ್ಞಾನ ಶಾಸ್ತ್ರದಲ್ಲಿ, ಆಧ್ಯಾತ್ಮಿಕ ಶಾಸ್ತ್ರದಲ್ಲಿ ಎಷ್ಟೋ ಪುಸ್ತಕಗಳು, ಗ್ರಂಥಗಳು, ಎಷ್ಟೋ ಮಂದಿ ವಿಜ್ಞಾನಿಗಳು, ಶಾಸ್ತ್ರಜ್ಞರು, ಆಧ್ಯಾತ್ಮಿಕ ಶಾಸ್ತ್ರಜ್ಞರು, ಆಮೇಲೆ ಎಷ್ಟೋ ಜನ ವೇದವ್ಯಾಸರು, ವಾಲ್ಮೀಕಿ, ಓಶೋ, ಲೋಬ್ಸಾಂಗ್ ರಾಂಪ, ಅನಿಬೆಸೆಂಟೋ, ಯೋಗಾನಂದ ಪರಮಹಂಸ, ಸ್ವಾಮಿ ರಾಮ, ಹೀಗೆ ತುಂಬಾ ಆತ್ಮಜ್ಞಾನ ಹೊಂದಿದಂತವರ ಪುಸ್ತಕಗಳನ್ನು ಓದ್ತಾ ಇರುವಾಗ ಏನಾಗತ್ತೆ ಗೊತ್ತಾ, ಅವರು ನಮ್ಮೊಂದಿಗೆ ಇದ್ದಾರೆ ಅನ್ನೋ ಅನುಭವವನ್ನ ಕೂಡ ನಾವು ಅನುಭವಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಯಾವಾಗ ನನ್ನ ಅರಿವಾಗುತ್ತೆ, ಆವಾಗ ಈ ಆತ್ಮಜ್ಞಾನ ಕೂಡ ಬೆಳೀತಾ ಹೋಗುತ್ತೆ. ಆ ಒಂದು ಮಾಸ್ಟರ್ಸ್ ಕೂಡ ನಮ್ಗೆ ಮಾರ್ಗದರ್ಶನ ಕೊಡ್ತಾ ಹೋಗ್ತಾರೆ. ಅಂದ್ರೆ ಇವರು ಪತ್ರಿಜಿ ಗುರುಗಳು ಯಾವಾಗ್ಲೂ ಹೇಳ್ತಿದ್ರು ಏನಂದ್ರೆ, ಪಿರಮಿಡ್ ಮಾಸ್ಟರ್ ಎಲ್ಲರೂ ಕೂಡ ತುಂಬಾ ಒಳ್ಳೆ ಧ್ಯಾನಿಗಳವರು, ಜ್ಞಾನ ಸಾಧನೆ ಮಾಡೋರವರು. ಧ್ಯಾನ, ಜ್ಞಾನ, ಅನುಭವಗಳಿಂದಾಗಿ ಅವರು ಸಜ್ಜನ ಸಾಂಗತ್ಯ ಮಾಡ್ತಾ ಅವ್ರು ತುಂಬಾ ಮುಂದೆ ಬರ್ತಾರೆ, ಅವರೇ ಬುದ್ಧರಾಗ್ತಾರೆ ಅಂತ ಅವ್ರು ಹೇಳ್ತಾರೆ. ಅಂದ್ರೆ ಈ 3 ಸಾಧನೆಗಳನ್ನ ನಾವು ಮಾಡ್ತಾ ಹೋದಾಗ, ಯಾವುದದು ಧ್ಯಾನ ಸಾಧನೆ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ ಮಾಡ್ತಾ ಹೋದಾಗ ಏನಾಗತ್ತೆ ಅಂದ್ರೆ, ನಾನು ಹೇಗ್ ಮಾತನಾಡ್ಬೇಕು, ಹೇಗ್ ತಿನ್ಬೇಕು, ಹೇಗ್ ಊಟ ಮಾಡ್ಬೇಕು, ಹೇಗ್ ನಿದ್ರೆ ಮಾಡ್ಬೇಕು, ಎಷ್ಟು ಹೊತ್ತು ಮಾಡ್ಬೇಕು, ಯಾರ ಜೊತೆ ಹೇಗ್ ಮಾತಾಡ್ಬೇಕು, ಹೇಗ್ ಆಲೋಚಿಸ್ಬೇಕು, ಯಾವ ತರ ಬಟ್ಟೆ ಹಾಕೋಬೇಕು, ಕುಟುಂಬದಲ್ಲಿ ನಾವು ಹೇಗ್ ಜೀವಿಸ್ಬೇಕು, ಹೇಗ್ ಜೀವಿಸ್ಬಾರ್ದು, ಇದೆಲ್ಲ ಕೂಡ ನಮ್ಗೆ ಸಹಜವಾಗಿಯೇ ಬರ್ಲಿಕ್ಕೆ ಶುರುವಾಗುತ್ತೆ. ಇದು ದುಃಖರಾಹಿತ್ಯದಿಂದ ಮುಕ್ತ ಸ್ಥಿತಿಗೆ ಹೋಗ್ಲಿಕ್ಕೆ ನಮ್ಗೆ ಮಾರ್ಗ ಆಗತ್ತೆ. ಅಂದ್ರೆ ನಾವು ಆಕಸ್ಮಿಕವಾಗಿ ಅಲ್ಲ, ಗೊತ್ತಿದ್ದೋ ಗೊತ್ತಿಲ್ಲದೆಯೋ ರೋಗಗಳನ್ನ ನಾವು ತಗೊಂಡ್ಬಿಟ್ಟಿರ್ತೀವಲ್ಲ, ಅಶುಭ್ರವಾದ ನಾಡಿ ಮಂಡಲ ವ್ಯವಸ್ಥೆಯನ್ನ ನಾವು ಶುದ್ಧೀಕರಿಸ್ಕೊಳ್ಬೇಕಾಗತ್ತೆ. ನಮ್ಮ ಗತ ಜನ್ಮದಿಂದ ಕೂಡ ಬಂದಿರತ್ತೆ ಕೆಲವು ಕಾಯಿಲೆಗಳು. ಇಲ್ಲಿ ಬಂದ ಮೇಲೆ ಕೂಡ ನಾವು ಸಾಕಷ್ಟು ತಗೊಂಡ್ಬಿಟ್ಟಿರ್ತೀವಿ ಗೊತ್ತಿಲ್ಲದೆ. ಪೂರ್ವ ಜನ್ಮ ಕೃತಂ ಪಾಪಂ ವ್ಯಾಧಿ ರೂಪೇಣ ಪೀಡ್ಯತೆ, ಇದು ನಾವೆಲ್ಲರೂ ಕೇಳ್ತೀವಿ. ಆದ್ರೆ ಅದರ ಅರಿವಿಗೆ ನಾವು ಹೋಗೋದೇ ಇಲ್ಲ. ಹೌದು ಇದೆಯಂತೆ, ಹಾಗಂತೆ, ಹೀಗಂತೆ ಅಂತ ಹೇಳ್ತೀವಿ ಹೊರತು ನಮಗೆ ಅದರ ಅರಿವಿಲ್ಲ. ಅದನ್ನ ನಾವು ಅರ್ಥ ಮುಂದೆ ಹೋಗೋದೇ ಇಲ್ಲ. ಏನಾಗತ್ತೆ ನಮ್ಗೆ, ಈ ಸಕಲ ರೋಗಗಳೆಲ್ಲ ಇರತ್ತಲ್ಲ, ಅದರ ಪ್ರಕ್ಷಾಳನೆ ಆಗ್ಬೇಕಾದ್ರೆ ಶರೀರ ರೋಗಗಳಿರ್ಬೋದು, ಮಾನಸಿಕ ರೋಗಗಳಿರ್ಬೋದು, ಮಾನ ಅಪಮಾನಗಳಿರ್ಬೋದು, ಇದೆಲ್ಲವನ್ನು ಸಮಾನ ಸ್ಥಿತಿಗೆ ತಗೊಳ್ಬೇಕಾದ್ರೆ ಈ ಮಾನಸಿಕ ಕಾಯಿಲೆಯಿಂದ ನಾವು ಹೊರ ಬರ್ಬೇಕು. ಅಂದ್ರೆ ಈ ಜನ್ಮಗಳೆಲ್ಲ ಗತ ಜನ್ಮಗಳು ತಿಳ್ಕೊಳ್ತೀವಿ ನಾವು ಯಾವಾಗ, ಧ್ಯಾನದ ಮೂಲಕ ನಮ್ಮ ಗತ ಜನ್ಮಗಳನ್ನು ಕೂಡ ನಾವು ತಿಳ್ಕೊಳ್ತೀವಿ. ಆವಾಗ ನಮ್ಗೆ ಜನ್ಮ ಪರಂಪರೆಯ ಅರಿವಾಗತ್ತೆ. ಅವಾಗೇನಾಗತ್ತೆ, ಸತ್ಯದಲ್ಲಿ ನಡಿಲಿಕ್ಕೆ, ಜ್ಞಾನದಿಂದ, ಬುದ್ಧಿಯಿಂದ ನಾವು ಮುಂದುವರಿಲಿಕ್ಕೆ ಆಗತ್ತೆ. ಸಜ್ಜನ ಸಾಂಗತ್ಯ ಮಾಡೋದ್ರಿಂದ ನಮ್ಗೇನ್ ಗೊತ್ತಾಗತ್ತೆ ಗೊತ್ತಾ, ನಾವೇ ಮಾತ್ರ ಅಲ್ಲ, ನಮಗಿಂತ ತುಂಬಾ ಜನ ಬುದ್ಧಿವಂತರಿದ್ದಾರೆ, ತುಂಬಾ ಜನ ಜ್ಞಾನಿಗಳಿದ್ದಾರೆ. ನಾನ್ ಕಲ್ತಿರೋದು ಇಷ್ಟೇ, ಇನ್ನೂ ಕಲೀಲಿಕ್ಕೆ ತುಂಬಾ ಇದೆ ಅನ್ನೋ ವಿನಮ್ರತೆ ನಮ್ಮಲ್ಲಿ ಉಂಟಾಗತ್ತೆ. ಯಾವಾಗ ಈ ವಿನಮ್ರತೆ ಉಂಟಾಗತ್ತೆ, ನಮ್ಮಲ್ಲಿರುವ ಗರ್ವ ಅಥವಾ ಅಹಮ್ಮು ಕಡಿಮೆ 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 ಆಗ್ತಾ ಹೋಗಿ
ನಮ್ಮ ಅರಿವು ನಮಗೆ ಹೆಚ್ಚಾಗ್ತಾ ಹೋಗುತ್ತೆ. ಆದ್ರಿಂದ ಪತ್ರಿಜಿ ಗುರುಗಳು ಏನ್ ಹೇಳ್ತಾರೆ ಅಂದ್ರೆ, ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿನಲ್ಲಿ ಇರುವಂತ ಮಾಸ್ಟರ್ಸ್ ಎಲ್ಲರೂ ಕೂಡ ಧ್ಯಾನ ಸಾಧನೆ ಮಾಡೋದ್ರೊಂದಿಗೆ, ಸ್ವಾಧ್ಯಾಯ ಸಾಧನೆಯೊಂದಿಗೆ ಮಹಾಪರಿವಿನ ನಿರ್ವಾಣವನ್ನು ಕೂಡ ಹೊಂದಿ ಅವರು ಬುದ್ಧರ ಸ್ಥಿತಿನಲ್ಲಿ ಇದ್ದಾರೆ. ತಾವೊಬ್ರು ಮಹಾಪರಿಮುಕ್ತಿ ಹೊಂದಿದವರು ಅಂತ ಅವ್ರು ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಅವ್ರು ಹೇಳ್ತಾರೆ. ಆದ್ರೆ ಇಷ್ಟೊತ್ತಿಗಾಗ್ಲೇ ನಾವು ಎಷ್ಟೋ ಜನ್ಮಗಳನ್ನ ತಗೊಂಡ್ಬಿಟ್ಟಿದೀವಿ, ನಮಗ್ ಗೊತ್ತಿಲ್ಲ. ಎಷ್ಟೋ ಬಾರಿ ಹುಟ್ಟಿದೀವಿ, ಎಷ್ಟೋ ಬಾರಿ ಸತ್ತಿದೀವಿ. ಆದ್ರೆ ಎಷ್ಟು ಜನ್ಮಗಳಾಗಿದೆ ನಮಗ್ ಗೊತ್ತಿಲ್ಲ. ಭಗವದ್ಗೀತೆನಲ್ಲಿ ಶ್ರೀಕೃಷ್ಣರು ಅರ್ಜುನನಿಗೆ ಹೇಳ್ತಾರೆ, ನೀನು ಅರ್ಜುನ, ನೀನು ನಾನು ಎಷ್ಟೋ ಜನ್ಮಗಳನ್ನು ತಗೊಂಡಿದೀವಿ, ಆದ್ರೆ ನನಗೆ ನನ್ನ ಜನ್ಮಗಳ ಅರಿವಿದೆ, ನಿನಗೆ ನಿನ್ನ ಜನ್ಮದ ಅರಿವಿಲ್ಲ. ಅಂದ್ರೆ ಜನ್ಮ ಪರಂಪರೆ ಕೂಡ ಜ್ಞಾನದಿಂದ ಮುಕ್ತಿಯನ್ನು ಹೊಂದಲಿಕ್ಕೆ ಕಾರಣ ಆಗುತ್ತೆ. ಈ ದೇಹ ನಾನಲ್ಲ, ಆತ್ಮ ಅಂತ ತಿಳ್ಕೊಳ್ಳೋದು ಕೂಡ ಮುಕ್ತಿಗೆ ಮಾರ್ಗ. ದುಃಖರಾಹಿತ್ಯ ಕೂಡ ಮುಕ್ತಿಗೆ ಮಾರ್ಗ. ನನ್ನ ವಾಸ್ತವಗಳಿಗೆ ನಾನೇ ಸೃಷ್ಟಿಕರ್ತ, ಇದು ತುಂಬಾ ಖಂಡಿತವಾಗಿ ನಾವು ಅರಿಲೇಬೇಕು. ಬೇರೆಯವರ ವಾಸ್ತವಗಳಿಗೆ ಅವರುಗಳೇ ಸೃಷ್ಟಿಕರ್ತರು. ನಾವು ಯಾರ ಒಂದು ಕರ್ಮಕ್ಕೆ ನಾವು ಕೈ ಹಾಕ್ಲಿಕ್ಕೆ ನಮ್ಗೆ ರೈಟ್ಸ್ ಇಲ್ಲ. ನಮ್ಮನ್ನ ನಾವು ಸುಧಾರಿಸ್ಕೊಂಡಾಗ ಅವ್ರು ನಮ್ಮನ್ನ ನೋಡಿ ಕಲಿತಾರೆ. ಅಥವಾ ನಮ್ಗೆ ಹೇಳಲಿಕ್ಕೆ ರೈಟ್ಸ್ ಇದೆ, ಅವ್ರು ತಗೊಳ್ಳಿಲ್ಲ ಅಂತ ನಾವು ದುಃಖ ಹೊಂದ್ಲಿಕ್ಕಿಲ್ಲ. ಏನ್ ಮೇಡಮ್, ಏನಾರು ಹೇಳಿದ್ರ? ಇಲ್ಲ ಮೇಡಮ್. ಅದಕ್ಕೆ ನಮ್ಗೇನಂದ್ರೆ, ನಾವು ಮುಕ್ತ ಸ್ಥಿತಿಗೆ, ಪ್ರಾರ್ಥನೆಗೆ ನಾವು ಹೋಗ್ಬೇಕು ಅಂತಂದ್ರೆ, ಗಾಳಿಗೆ ಸ್ವಲ್ಪ ತಲೆ ಹಿಂಗಲ್ಲ ಅಷ್ಟೇ. ಸ್ವಲ್ಪ ಗಾಳಿ ಓದಕ್ಕೆ ತಲೆ ಸ್ವಲ್ಪ ಶೇಕ್ ಆಯ್ತು ಅಷ್ಟೇ ನನಗೆ. ಹೌದಾ? ನೋ ಪ್ರಾಬ್ಲಮ್. ಅಂದ್ರೆ ಈ ವಾಸ್ತವಗಳಿಂದ ನಾವು ಸೃಷ್ಟಿಕರ್ತರಾಗಿ ಬೇರೆ ವಾಸ್ತವಗಳ ಅಂದ್ರೆ ನೋಡ್ತಾ ಹೋಗ್ಬೇಕಾಗತ್ತೆ. ಈ ಪ್ರಾರ್ಥನೆ, ಭಜನೆ, ತೀರ್ಥಯಾತ್ರೆಗಳು, ಗುರುಪಾದ ಒತ್ತೋದು, ವಿಗ್ರಹಾರಾಧನೆ, ಮಂತ್ರೋಚ್ಚಾರಣೆ, ಇದೆಲ್ಲ ನಾವು ಮಾಡ್ತಾ ಒಂದೊಂದು ಹಂತವಾಗಿ ಬಂದಿದೀವಲ್ಲ. ಬಂದ ನಂತರ ಮುಕ್ತಿಗೆ ಬರ್ತಾ ಇದೀವಲ್ಲ, ಸ್ಥೂಲ ಶರೀರದಿಂದ ಸೂಕ್ಷ್ಮ ಶರೀರಕ್ಕೆ ಹೋಗೋದು ಹೇಗೆ ಅಂತ ಹೇಳಿ ಕೂಡ ನಾವು ನೋಡ್ತಾ ಹೋಗ್ತೀವಿ. ಈ ಕಾರಣ ಶರೀರ ಯಾಕೆ ಬಂತು ನಮಗೆ, ಏನು ಅಂತ ಅರಿವಾಗ್ತಾ ಹೋಗುತ್ತೆ. ಈ ರೀತಿ ನಮಗೆ ಆಗ್ತಾ ಹೋಗುವಾಗ, ಈ ಸ್ಥೂಲ ಶರೀರ ಅಂದ್ಕೊಂಡಾಗ ಇದು ಬಂಧನ ಅಂತ ಅರ್ಥ ಆಗತ್ತೆ. ಈ ಬಂಧನದ ಸ್ಥಿತಿಯಿಂದ ನಾವು ಬಾಹ್ಯಕ್ಕೆ ಬಂದು ಮುಕ್ತಿಯನ್ನು ಹೊಂದ್ಬೇಕು. ಈ ದೇಹ ನಾನು ಅಂತ ತುಂಬಾ ಅನ್ಕೊಂಡ್ಬಿಟ್ಟಿರ್ತೀವಿ ನಾವು. ನಮ್ಗೆ ಸ್ವಲ್ಪ ಅರಿವಾಗ್ತಾ ಹೋದ್ರೂ ಕೂಡ ಅದ್ರ ಒಳಗಿಂದ ನಮ್ ಬರ್ಲಿಕ್ಕೆ ಮನ್ಸು ಕೇಳೋದಿಲ್ಲ. ನನ್ ಗಂಡ, ನನ್ ಮಕ್ಕಳು, ನನ್ ಸಂಸಾರ, ನನ್ ಮನೆ, ನಾವು ಬಿಟ್ಟಂಗಿರ್ತೀವಿ, ಆದ್ರೆ ಬಿಟ್ಟಿರೋದಿಲ್ಲ. ಇದ್ರ ಜ್ಞಾನ ತುಂಬಾ ಬೇಕು ಅಂತ ಹೇಳ್ತಾ ಹೋಗ್ತಾರ ಅವ್ರು. ನನ್ನನ್ನು ಯಾರೋ ಹುಟ್ಟಿಸಿದ್ದಾರೆ, ಯಾರೋ ಕಾಪಾಡ್ತಾರೆ, ಯಾರೋ ಮಾರ್ಗ ತೋರಿಸ್ತಾರೆ ಅಂದ್ಕೊಂಡ್ರೆ ನಮ್ಗೆ ಬಂದ ಸ್ಥಿತಿ ಮುಕ್ತ ಸ್ಥಿತಿ ಅಲ್ಲ ಅದು. ಅಲ್ಲಿಂದ ನನ್ನ ಸ್ಥಿತಿಗೆ ನನ್ನ ತಂದೆ ತಾಯಿ ಕಾರಣ, ದೇವ್ರ ಕಾರಣ, ಸಮಾಜ ಕಾರಣ ಅಂತ ಹೇಳೋದಲ್ಲ. ಈ ಜ್ಞಾನದಿಂದ ನಮಗೆ ಅರಿವಾಗ್ತಾ ಹೋಗುತ್ತಲ್ಲ, ನನ್ನ ಸ್ಥಿತಿಗೆ ನಾನೇ ಕಾರಣ ಅಂತ ಯಾವಾಗ ಅರಿವಾಗತ್ತೆ, ಆವಾಗ ನಮ್ಗೆ ಬೇರೆಯವರ ಮೇಲೆ ಕರುಣೆ ಬರುತ್ತೆ. ಕರುಣೆ ಬಂದಾಗ ಈ ಬಂದ ಸ್ಥಿತಿಯಿಂದ ನಾವು ಹೊರಗೆ ಬಂದು ಮುಕ್ತ ಸ್ಥಿತಿಗೆ ಹೋಗ್ಲಿಕ್ಕೆ ಅವರಿಗೆ ಮಾರ್ಗದರ್ಶನ ತೋರಿಸ್ತಾ ಹೋಗ್ತೀವಿ ನಾವು. ಅವರಿಗೆ ಧ್ಯಾನ ಬೇಕು, ಧ್ಯಾನ ಕಲಿಸ್ಬೇಕು, ನಾವು ಕರುಣೆಯಿಂದ ನೋಡ್ಬೇಕು. ಆದ್ರೆ ಅದನ್ನ ಕರುಣೆಯಿಂದ ಮಾಡಬೇಕು. ಅವ್ರು ಮಾಡ್ಲಿಲ್ಲ ಅಂತ ನಾವು ದುಃಖ ಪಡೋ ಅವಶ್ಯಕತೆ ಇಲ್ಲ. ಅಂದ್ರೆ ಸೈಂಟಿಫಿಕ್ ಆಗಿ, ಶಾಸ್ತ್ರೀಯವಾಗಿ, ಪಾಸಿಟಿವ್ ಆಗಿ ಮಾತುಗಳನ್ನೇ ನಮ್ಮಿಂದ ಬರೋ ತರ ನಾವು ಯಾವಾಗ್ಲೂ ಮುಕ್ತ ಸ್ಥಿತಿಯಲ್ಲೇ ಮಾತಾಡ್ಬೇಕು. ಹಾಗೆ ಇನ್ಯಾರಾದ್ರೂ ಕೆಲ್ಸಕ್ಕೆ ಬಾರದ ವಿಷಯ ಮಾತಾಡ್ತಾರೆ. ಯಾಕೆಂದ್ರೆ ಯಾವಾಗ ಧ್ಯಾನದಲ್ಲಿ ಹೋಗ್ತಾ ಇದ್ದೀವಿ ಆಗ ನಮ್ಗೆ ಕೋಪ ಸಹ ಜಾಸ್ತಿ ಆಗುತ್ತೆ, ಕೆಲವರು ಕೆಣಕೋರು ಜಾಸ್ತಿ ಇರ್ತಾರೆ. ಅಂಥದ್ದೆಲ್ಲ ಇದ್ರೂ ಕೂಡ ಏನೇ ಮಾತಾಡ್ಲಿ, ಯಾರ್ ಬೇಕಾದ್ರೂ ಸಮಾಜದಲ್ಲಿ ಬರೋಂಥದ್ದೇ ಇದು ಅಂತ ಹೇಳಿದ್ರು ಕೂಡ ನಾವು ಅದರಿಂದ ಮುಂದೆ ಹೋಗ್ತಾ ಹೋಗ್ಬೇಕು. ಇದ್ಯಾವುದು ಅಲ್ಲ. ಯಾಕಂದ್ರೆ ಮಾಂಸ ತಿನ್ನೋರು ಇದ್ದಾರೆ, ತಪ್ಪಲ್ಲ. ಯಾಕಂದ್ರೆ ಅವರಿಗೆ ಹುಟ್ಟಿನಿಂದ ಅವರ ತಂದೆ ತಾಯಿ ಅಥವಾ ಹಿರಿಯರು ತಿಂದಿದ್ದಾರೆ, ಮಗು ತಿನ್ಸಿದ್ದಾರೆ, ಆ ಮಗು ತಿಂತಾ ಬೆಳೆದಿದೆ, ಅದ್ರ ತಪ್ಪಲ್ಲ. ಆದ್ರೆ
ಆ ಮಗುವಿಗೆ ಅರಿವು ಕೊಡೋ ಶಕ್ತಿ ನಮ್ಮಲ್ಲಿರ್ಬೇಕು. ನಾವು ಹೇಳ್ಬೇಕು, ಮಾಂಸ ತಿನ್ಬೇಡ, ಸಸ್ಯಾಹಾರದಲ್ಲಿ ಸಾಕಷ್ಟು ಶಕ್ತಿ ಇದೆ. ಸಸ್ಯಾಹಾರ ನಮಿಗಾಗಿಯೇ ಬೆಳೆದಿರುವಂಥದ್ದು. ಮಾಂಸ ಮಾಡುವ ಅಂದ್ರೆ ಒಂದು ಪ್ರಾಣಿನ ಕೊಲ್ಲೋದ್ರಿಂದ ಏನಾಗತ್ತೆ ಅಂದ್ರೆ, ಒಂದು ಕೊಂದವನಿಗೆ, ಅದನ್ನ ಕಡಿಯೋವನಿಗೆ, ಮಾರುವವನಿಗೆ, ಅಡಿಗೆ ಮಾಡೋವನಿಗೆ ಮತ್ತು ತಿನ್ನೋವನಿಗೆ ಎಲ್ಲರಿಗೂ ಕೂಡ ಅದರದ್ದು ಎಫೆಕ್ಟ್ ಆಗುತ್ತೆ. ಹೇಗೆ ಅಂದ್ರೆ, ಆ ಪ್ರಾಣಿಗೆ ಇನ್ನೂ ಆಯುಷ್ಯ ಇತ್ತು, ನಾವು ಕೊಂದು ಬಿಟ್ವಿ, ಪುನಃ ನಮಗೆ ಹುಟ್ಟಿಸ್ಲಿಕ್ಕೆ ಶಕ್ತಿ ಇದೆಯಾ? ಇಲ್ಲ ಅಲ್ವಾ? ಈ ರೀತಿ ನಾವು ಮಾಂಸ ತಿನ್ನೋರಿಗೆ ಹೇಳ್ಬೇಕು. ಆದ್ರೆ ಒಂದು ಬೀಜ ಹಾಕಿ ಸಸ್ಯವನ್ನ ಬೆಳೆಸ್ಬೋದು, ಅದನ್ನ ನಾವು ಸಾಯಿಸ್ಲಿಲ್ಲ, ಬೆಳೆಸ್ಬೋದು. ನಾವು ಬೆಳೆಸಿ ನಾವು ತಿಂತಾ ಇದ್ದೇವೆ. ಅದರಲ್ಲಿ ಸಾಕಷ್ಟು ಶಕ್ತಿ ಇದೆ. ನಮಗೆ ಮಾನಸಿಕವಾಗಿ, ದೈಹಿಕವಾಗಿ ಕೂಡ ಶಕ್ತಿಯನ್ನು ಕೊಡುತ್ತೆ. ಆದ್ರೆ ನೀವು ಮಾಂಸ ಬಿಡಿ ಅಂದ ತಕ್ಷಣ ಬಿಡ್ಬೇಕು ಅಂತ ನಾ ಹೇಳ್ತಾ ಇಲ್ಲ. 21 ದಿವಸ 41 ದಿವಸ ಆನಾಪಾನಸತಿ ಧ್ಯಾನ ಮಾಡಿ ಮಾಂಸ ತಿನ್ಬೇಕಾ ಬೇಡವಾ ಅನ್ನೋದನ್ನ ಆಮೇಲೆ ನೀವು ಮಾಡಿ ನೋಡಿ ಅಂತ ಹೇಳಿ ಅವರಿಗೆ ಮಾರ್ಗವನ್ನ ತೋರಿಸ್ಬೇಕು. ಅವ್ರು ಮಾಡಿದ್ರೆ ತುಂಬಾ ಸಂತೋಷ. ಮಾಡ್ಲಿಲ್ಲ ಅಂದ್ರೆ ಅದಕ್ಕಾಗಿ ನಾವು ಹೊರಗೋ ಅಗತ್ಯ ಇಲ್ಲ. ಆದ್ರೆ ಹೇಳುವ ಕರ್ತವ್ಯ ನಮ್ದು ಖಂಡಿತ ಇದೆ. ಇದನ್ನ ನಾವು ಮಾಡ್ಲೇಬೇಕು ಅಂತ ಹೇಳಿ ಪತ್ರಿಜಿ ಗುರುಗಳು ಹೇಳ್ತಾರೆ. ಸತ್ಯ ನಾವು ನುಡಿಲೇಬೇಕು. ಸತ್ಯದಿಂದ ನಾವು ಹಿಂದೆ ಹೋಗ್ಲಿಕ್ಕಿಲ್ಲ. ಸತ್ಯ ನಾವು ಹೇಳಲೇಬೇಕು ಅಂತ ಅವ್ರು ಹೇಳ್ತಾರೆ. ತಮೋಗುಣದಿಂದಾಗಿ, ಸೋಮಾರಿತನದಿಂದಾಗಿ, ರಜೋಗುಣದಿಂದ ಎಲ್ಲಾ ನಾನೇ, ನನಗೇ ಬೇಕು, ಈ ಧೋರಣೆಗಳೆಲ್ಲ ಎಲ್ಲರಲ್ಲೂ ಇರುತ್ತೆ. ನಾವು ಒಳ್ಳೇದನ್ನ ಬೋಧಿಸ್ತಾ ಹೋಗ್ಬೇಕು, ಒಳ್ಳೇದನ್ನ ಹೇಳ್ತಾ ಹೋಗ್ಬೇಕು. ಅಂದ್ರೆ ಇನ್ನೊಬ್ಬರನ್ನ ಉದ್ಧಾರ ಮಾಡೋದು ಸಾತ್ವಿಕ ಗುಣದಿಂದ. ಉದ್ಧರೇ ಆತ್ಮಾನಾತ್ಮಾನಂ ಅಂತ ನಾವು ಕೇಳ್ತಾ ಹೋಗ್ತೀವಲ್ವಾ? ನಮ್ಮ ಆತ್ಮವನ್ನ ನಾವೇ ಸುಧಾರಿಸ್ಕೊಳ್ಬೇಕು, ನಾವೇ ಅರಿವಿಗೆ ತಂದ್ಕೊಳ್ಬೇಕು. ಈ ಕ್ಷಣದಲ್ಲಿ ಬದುಕೋ ಪ್ರಯತ್ನ ಮಾಡ್ತೀವಿ. ಯಾವಾಗ ನಾವು ಈ ಕ್ಷಣದಲ್ಲಿ ಬದುಕೋ ಪ್ರಯತ್ನ ಮಾಡ್ತೀವಿ, ಆ ಕ್ಷಣ ನಾವು ಮಾನಸಿಕವಾಗಿ, ದೈಹಿಕವಾಗಿ ತುಂಬಾ ಸುಂದರವಾಗಿ, ಸಂತೋಷವಾಗಿ ಬದುಕ್ಲಿಕ್ಕೆ ಆಗತ್ತೆ ನಮ್ಗೆ. ಅಂದ್ರೆ ಶ್ರೀಕೃಷ್ಣ ಉದ್ಧರೇ ಆತ್ಮಾನಾತ್ಮನವಂತ ಕೌರವರಿಗೂ ಹೇಳ್ದ. ಅವರೇನು ಉದ್ಧರಿಸ್ಲಿಲ್ಲ, ಕೃಷ್ಣ ಉದ್ಧರಿಸ್ಲಿಲ್ಲ. ಪಾಂಡವರಿಗೂ ಹೇಳ್ದ, ಅವರನ್ನು ಉದ್ಧರಿಸ್ಲಿಲ್ಲ. ಆದ್ರೆ ಪಾಂಡವರು ಸಾಧನೆಯ ಮೂಲಕ ಅವರನ್ನು ತಾವೇ ಉದ್ಧರಿಸ್ಕೊಂಡ್ರವ್ರು. ಇದು ನಾವು ಅರ್ಥ ಮಾಡ್ಬೇಕು. ಅವರವರ ಸಾಧನೆಯಿಂದ ಅವರವರೇ ಉದ್ಧರಿಸ್ಕೊಳ್ತಾರೆ. ನಾವು ಮಾರ್ಗ ಮಾತ್ರ ತೋರ್ಸುದು. ಶ್ರೀಕೃಷ್ಣ ಮಾರ್ಗ ಮಾತ್ರ ತೋರಿಸಿದ್ರು, ಹೀಗೇ ಹೋಗ್ಬೇಕು ಅಂತ ಹೇಳಲಿಲ್ಲ ಅವರು. ಹೀಗ್ ಮಾಡು ಅಂತ ಹೇಳಿದ್ರು ಅಷ್ಟೇ. ಅರ್ಜುನ ಯುದ್ಧಕ್ಕೆ ನಿಂತ ಆವಾಗ ಅಂದ್ರೆ ಅವನಿಗೆ ಅರಿವು ಬಂತು, ಅವನೇ ಸಾಧನೆ ಮಾಡ್ಕೊಂಡ. ಮಾರ್ಗ ಮಾತ್ರ ತೋರಿಸಿದ್ರು ಶ್ರೀಕೃಷ್ಣರು. ಹಾಗೆ ಧ್ಯಾನಿ ಆದವನು ಮಾರ್ಗ ತೋರ್ಸೋದ್ ಮಾತ್ರ. ಅವ್ರು ಮಾಂಸ ಬಿಡ್ಲಿಲ್ಲ ನಾವು ಯೋಚನೆ ಮಾಡೋ ಅಗತ್ಯ ಇಲ್ಲ. ಅವ್ರು ಧ್ಯಾನ ಮಾಡ್ಲಿಲ್ಲ ನಾವು ಆಲೋಚನೆ ಅಗತ್ಯ ಇಲ್ಲ. ಆದ್ರೆ ಹೇಳೋದು ನಮ್ ಕರ್ತವ್ಯ ಇದೆ. ನಾವು ಕಲ್ತಿದೀವಲ್ಲ, ಅದನ್ನ ನಾವು ತಿಳಿಸ್ಬೇಕು. ಅಂದ್ರೆ ಪಿರಮಿಡ್ ಮಾಸ್ಟರ್ ಎಲ್ಲ ಕೂಡ ಏನ್ ಮಾಡ್ತಾರೆ ಗೊತ್ತಾ? ಸಜ್ಜನ ಸಾಂಗತ್ಯ ಮಾಡ್ತಾರೆ, ಟ್ರೆಕ್ಕಿಂಗ್ ಹೋಗ್ತಾರೆ, ಆಮೇಲೆ ಮಾಂಸಾಹಾರ ಬಿಡ್ತಾರೆ ಕೂಡ, ಶಾಕಾಹಾರವನ್ನು ಉಪಯೋಗಿಸ್ತಾರೆ. ಆಮೇಲೆ ಪ್ರತಿ ಹುಣ್ಣಿಮೆ ಧ್ಯಾನ ಮಾಡ್ತಾರೆ, ಚಿಕ್ಕ ಮಕ್ಕಳಿಂದ ಧ್ಯಾನ ಕಲ್ಸ್ಕೊಡ್ತಾರೆ. ಆಮೇಲೆ ಧ್ಯಾನಕ್ಕೋಸ್ಕರ ಹಣ ತಗೊಳ್ಬಾರ್ದು, ಪಿರಮಿಡ್ ಶಕ್ತಿನ ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾರೆ. ಅಂದ್ರೆ ಈ ಎಲ್ಲಗಳನ್ನ ಮಾಡ್ತಾ ಹೋಗುವಾಗ ಏನಾಗುತ್ತೆ ಗೊತ್ತಾ? ನಮ್ಮಲ್ಲಿರುವಂತಹ ಈ ಒಂದು ಕೆಟ್ಟ ಸ್ಥಿತಿಯಿಂದ ನಾವು ಹೊರಗೆ ಬರ್ಲಿಕ್ಕೆ ಸಾಧ್ಯ ಆಗತ್ತೆ. ಇನ್ನು ಹಿಮಾಲಯದಲ್ಲಿ 100 ಜನ ಭೀಷ್ಮರಂತೆ ಬದುಕ್ದವ್ರಿದ್ದಾರೆ. ಯಾಕೆಂದ್ರೆ ಇವರು ಸದಾನಂದ ಯೋಗಿಗಳು, ಪತ್ರಿಜಿ ಅವರ ಗುರುಗಳಿದ್ರಲ್ಲ, ಅವ್ರೇನ್ ಹೇಳಿದ್ರು ಅಂತಂದ್ರೆ, ಸುಭಾಷ್ ನನಗೋಸ್ಕರ ಸಮಾಧಿ ಏರ್ಪಾಡು ಮಾಡು, 1983 ಏಪ್ರಿಲ್ 16ನೇ ತಾರೀಕು ನಾನು ದೇಹಾಂತ್ಯ ಮಾಡ್ತೀನಿ ಅಂತ ಹೇಳಿದ್ರು. ಅದೇ ದಿವಸ ದೇಹಾಂತ್ಯ ಮಾಡಿದ್ರು. ಅಂದ್ರೆ ಅಂತ ಮಾಸ್ಟರ್ಸ್ ಬೇಕಾದಷ್ಟು ಜನ ಇದ್ದಾರೆ. ಅಂತ ಸ್ಥಿತಿಗೆ ನಾವು ಹೋಗ್ಬೇಕು ಅಂತ ಹೇಳಿದ್ರೆ ಪಿರಮಿಡ್ ಮಾಸ್ಟರ್ ಎಲ್ಲ ಕೂಡ ಬುದ್ಧ ಸ್ಥಿತಿಯಲ್ಲಿ ಇರ್ಬೇಕಾಗತ್ತೆ. ನಾವೆಲ್ಲ ಬುದ್ಧರೇ. ಅದರ ಅರಿವನ್ನ ನಾವು ಬೆಳೆಸ್ಕೋಬೇಕಾಗತ್ತೆ. ಎಷ್ಟೋ ಜನ್ಮಗಳ ಸಾಧನೆಯಿಂದ ಮಾತ್ರ ಇದು ಸಾಧ್ಯ ಆಗತ್ತೆ. ನಮ್ಮ ಲಕ್ಷ್ಯ ಏನಿಂದ್ರೂ ಕೂಡ ಮುಕ್ತಿಗೆ ಹೋಗೋದ್ರ ಬಗ್ಗೆನೇ ಇರ್ಬೇಕಾಗತ್ತೆ.
ಪ್ರತಿಯೊಬ್ರು ದಿನನಿತ್ಯದಲ್ಲಿ ಕೂಡ ಶ್ವಾಸದ ಮೇಲೆ ಗಮನ ಕೊಡ್ತಾ ಇರುವಾಗ ನಮಗೆ ತನ್ನಷ್ಟಕ್ಕೆ ಈ ಕ್ಷಣದಲ್ಲಿ ನಮಗೆ ಬದುಕುವಂತಹ ಒಂದು ಪರಿಸ್ಥಿತಿಯನ್ನ ನಾವು ಪಡಿಲಿಕ್ಕೆ ಸಾಧ್ಯ ಆಗುತ್ತೆ. ಚಿಕ್ಕಂದಿನಿಂದಲೇ ಇದನ್ನ ನಾವು ಮಾಡ್ತಾ ಹೋದಾಗ ಸ್ಪಿರಿಚುವಲ್ ಮೂವ್ಮೆಂಟ್ ಅಲ್ಲಿ ಕೂಡ ಅವ್ರಿಗೆ ಏನ್ ಹೇಳ್ತಾರೆ, ಮುಕ್ತಿ ಮಾರ್ಗ ಅಂತಂದ್ರೆ ಇನ್ನೇನಲ್ಲ, ಪ್ರಕೃತಿ ಜೊತೆಗೆ ಜೀವನದಿಂದ ಮುಕ್ತಿ ಹೊಂದುತ್ತಾ ಹೇಗ್ ಬದುಕೋದು ಅನ್ನೋದನ್ನ ಕಲಿತಾ ಹೋಗ್ಬೇಕು. ನಾನು ಆತ್ಮ ಅಂತ ಆ ಸತ್ಯ ತಿಳ್ಕೊಂಡಾಗ ಏನಾಗತ್ತೆ, ನನ್ನ ಕರ್ಮಗಳಿಗೆ, ನನ್ನ ವಾಸ್ತವಗಳಿಗೆ ನಾನೇ ಸೃಷ್ಟಿಕರ್ತ ಅಂತ ನನಗೆ ಅರ್ಥ ಆಗತ್ತೆ. ನಾನೇ ಸೃಷ್ಟಿಕರ್ತ ಅಂತ ನನಗೆ ಯಾವಾಗ ಅರ್ಥ ಆಗತ್ತೆ, ನನ್ನ ಮನಸ್ಸು ನಿರ್ವಿಷಯ ಆಗತ್ತೆ. ಆವಾಗ ದಿವ್ಯ ಚಕ್ಷು ನಮಗೆ ಒಂದೇ ನಿಮಿಷ ದಿವ್ಯ ಚಕ್ಷು ವಿರಾಜಿಸ್ತಾ ಹೋಗುತ್ತೆ. ಆಮೇಲೆ ಈ ಶರೀರ ಅಲ್ಲ, ನಾನು ಆತ್ಮ ಅಂತ ಅರ್ಥ ಆಗ್ತಾ ಹೋಗುತ್ತೆ. ಆವಾಗ ಏನಾಗತ್ತೆ, ನಾವು ಧ್ಯಾನ, ಸ್ವಾಧ್ಯಾಯ ಸಾಧನೆ, ಸಜ್ಜನ ಸಾಂಗತ್ಯ ಇದೆಲ್ಲದ್ರಿಂದ ನಾವೇನ್ ಮಾಡ್ತೇವೆ, ಅರಿಹಂತಗಳಿಂದ ಮುಂದೆ ಹೋಗ್ತಾ ಹೋಗ್ತಾ ನಾವು ಬುದ್ಧರಾಗ್ತಾ ಹೋಗ್ತೀವಿ. ಬುದ್ಧರಾಗ್ತಾ ಹೋದಾಗ ನಾವು ನಿರ್ವಾಣ ಹೊಂದಿ ಅವ್ರಿಗೆ ಪರಿನಿರ್ವಾಣ ಮಾಡಿ ಮತ್ತೆ ನಾವು ಇಡೀ ಪ್ರಪಂಚಕ್ಕೆ ಕಲಿಸ್ತಾ ಹೋಗ್ತೀವಿ. ಅದು ಮಹಾಪರಿಮುಕ್ತಿಗೆ ನಾವು ಹೋಗ್ತೀವಿ. ಅಂದ್ರೆ ಈ ಮಹಾಪರಿಮುಕ್ತಿಗೆ ಹೋಗುವಂಥದ್ದು, ನಾವು ಮಹಾಪರಿಮುಕ್ತಿಗೆ ಹೋಗುವಂಥದ್ದೇ ಮುಕ್ತಿ ಮಾರ್ಗ. ಮುಕ್ತಿ ಮಾರ್ಗ ಅಂದ್ರೆ ಎಲ್ಲೂ ಹೊರಗಿಲ್ಲ, ನಮ್ಮೊಳಗೆ ಇದೆ. ಅದನ್ನ ನಾವು ಅರ್ಥ ಮಾಡ್ಕೊಳ್ತಾ ಹೋಗ್ಬೇಕು ಅನ್ನೋದನ್ನ ಪತ್ರಿಜಿ ಗುರುಗಳು ನಮ್ಗೆಲ್ರಿಗೂ ಮಾರ್ಗದರ್ಶನ ಮಾಡ್ತಾ ಹೇಳ್ತಾ ಹೋಗಿದ್ದಾರೆ. ಇಲ್ಲಿವರೆಗೂ ನನ್ನೊಂದಿಗೆ ಸಹಕರಿಸಿ ಕೂತು ಕೇಳಿದ ಎಲ್ಲ ಧ್ಯಾನಿಗಳಿಗೆ ವಂದಿಸ್ತಾ, ಪತ್ರಿಜಿ ಗುರುಗಳಿಗೆ, ಇಷ್ಟು ಒಳ್ಳೆ ಧ್ಯಾನವನ್ನ ನಮ್ಗೆ ಕಲಿಸಿಕೊಟ್ಟ ಪತ್ರಿಜಿ ಗುರುಗಳಿಗೆ ಕೂಡ ವಂದಿಸ್ತಾ, ನಾನಿಲ್ಲಿರುವ ಎಲ್ಲ ಧ್ಯಾನ ಬಂದಿಗಳಿಗೆ ವಂದಿಸ್ತಾ ಅನಿತಾ ಪಿಂಡಿ ಮೇಡಮ್ಗೂ ವಂದಿಸಿ, ನನಗಿಲ್ಲಿ ಸ್ವಾಧ್ಯಾಯ ಮಾಡಿಕೊಡಲು ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ವಂದಿಸ್ತಾ ನಾನು ಇಲ್ಲಿಗೆ ನನ್ನ ಸ್ವಾಧ್ಯಾಯವನ್ನು ಮುಗಿಸ್ತಾ ಇದ್ದೀನಿ. ನನಗೆ ಇಲ್ಲಿವರೆಗೂ ಮಾತನಾಡಲು ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು ಅರ್ಪಿಸ್ತಾ ಇದ್ದೀನಿ. ಧನ್ಯವಾದಗಳು, ಧನ್ಯವಾದಗಳು, ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಮಾಸ್ಟರ್ಸ್. ಇಷ್ಟು ಹೊತ್ತು ಶಾಂತಾ ಮುರಳೀಧರ್ ಮೇಡಮ್ ಅವರು ಮುಕ್ತಿ ಮಾರ್ಗ ಅಂದರೆ ಏನು ಎನ್ನುವುದರ ಬಗ್ಗೆ ತುಂಬಾ ಅದ್ಭುತವಾಗಿ 45 ನಿಮಿಷಗಳ ಕಾಲ ಸವಿವರವಾಗಿ ಯಾವ ಹಂತ ತಲುಪಿದರೆ ನಾವು ಮುಕ್ತಿಯನ್ನ ಪಡಿತೇವೆ, ನಿರ್ವಾಣ, ಮಹಾಪರಿನಿರ್ವಾಣ, ಅರಿಹಂತ, ಬೋಧಿಸತ್ವ, ಬುದ್ಧ, ಹೀಗೆ ನಾವು ಯಾವ್ಯಾವ ಹಂತದಲ್ಲಿ ನಾವು ಹೋಗ್ತೀವಿ, ಇದಕ್ಕೆ ಏನ್ ಸಾಧನೆಯನ್ನ ಮಾಡಬೇಕು, ಯಾವ ರೀತಿ ನಾವು ಸಾಧನೆಯನ್ನ ಮಾಡಿದ್ರೆ ಮುಕ್ತಿಯನ್ನ ಪಡಿತೇವೆ, ನಾವು ಯಾವ್ಯಾವ ಸ್ಥಿತಿನಿಂದ ಯಾವ್ಯಾವ ಸ್ಥಿತಿಗೆ ಬರ್ತೇವೆ, ಧ್ಯಾನ ಮಾಡಿದ್ಮೇಲೆ ಆತ್ಮಸ್ಥಿತಿಗೆ ಬರ್ತೀವಿ, ಆತ್ಮಸ್ಥಿತಿಗೆ ಬಂದ್ಮೇಲೆ ಮತ್ತೆ ನಾವು ಒಂದು ಮುಕ್ತಿಯನ್ನ ಪಡಿಬೇಕು, ನಮ್ಮ ಜನ್ಮವನ್ನ ತಿಳಿಬೇಕು, ಪೂರ್ವ ಜನ್ಮದಲ್ಲಿ ಏನ್ ಮಾಡಿದೀವಿ ಅನ್ನೋದನ್ನ ತಿಳ್ಕೊಬೇಕು, ಮತ್ತೆ ನಮ್ಮ ಒಂದು ರೋಗ ರುಜಿನಗಳಿಗೆ ಕಾರಣ ಏನು, ಇವೆಲ್ಲವೂ ಸಹ ನಾವೇ ಪಡೆದುಕೊಂಡು ಬಂದಿರುವಂತಹದ್ದು. ಇದಕ್ಕೆ ಯಾರು ಕಾರಣಕರ್ತರಲ್ಲ, ನಮ್ಮನ್ನ ನಾವೇ ಉದ್ಧಾರ ಮಾಡಿಕೊಳ್ಳಬೇಕು. ಪ್ರತಿಯೊಂದಕ್ಕೂ ನಾವೇ ಕಾರಣ. ಮುಕ್ತಿ ಅನ್ನೋದು ಎಲ್ಲಿಯೂ ಇಲ್ಲ, ಎಲ್ಲ ನಮ್ಮಲ್ಲಿಗೆ ಇದೆ. ಅದನ್ನ ನಾವು ನಮ್ಮ ಧ್ಯಾನ ಸಾಧನೆಯ ಮೂಲಕ ತಿಳಿದುಕೊಂಡು ಆ ಮುಕ್ತಿ ಮಾರ್ಗವನ್ನ ನಾವು ಪಡಿಬಹುದು. ಪ್ರತಿಯೊಂದಕ್ಕೂ ಸಹ ನಾವು ಈ ಧ್ಯಾನ ಸಾಧನೆಯನ್ನ ಮಾಡಿದಾಗ ನಾವು ಏನು ಅಂದ್ಕೊಳ್ತೀವೋ, ಮುಕ್ತಿ ಮೋಕ್ಷ ಅಂತ ಏನ್ ಅಂದ್ಕೊಳ್ತೀವೋ ಅದನ್ನ ನಾವು ಪಡಿಬಹುದು ಅಂತ ತುಂಬಾ ಅದ್ಭುತವಾಗಿ ಸವಿವರವಾಗಿ ನಮ್ಮೆಲ್ಲರಿಗೂ ತಿಳಿಸ್ಕೊಟ್ಟಿರ್ತಾರೆ. ಸೊ ಅವರಿಗೆ ಪಿರಮಿಡ್ ಕಲ್ಸ್ ಸರ್ವಿಸ್ನ ತಂಡದ ಸದಸ್ಯರಿಂದ ಮತ್ತು ನಿಮ್ಮೆಲ್ಲರ ಕಡೆಯಿಂದ ಸಹ ಅವರಿಗೆ ಅನಂತ ಧನ್ಯವಾದಗಳನ್ನು ಸಲ್ಲಿಸೋಣ. ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಸೊ ಯಾರಾದ್ರೂ ಇಷ್ಟು ಹೊತ್ತು ಮೇಡಮ್ ತುಂಬಾ ಅದ್ಭುತವಾಗಿ ಹಂಚ್ಕೊಂಡಿದ್ದಾರೆ. ನಿಮ್ಮ ಅನಿಸಿಕೆಗಳನ್ನ, ನಿಮ್ಮ ಅನುಭವಗಳನ್ನ ಅವ್ರ ಮುಂದೆ ಹಂಚ್ಕೊಳ್ಬಹುದು. ಏನಾದ್ರೂ ಪ್ರಶ್ನೆಗಳಿದ್ರೆ ಸಹ ಕೇಳಬಹುದು. ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ ಒಬ್ಬೊಬ್ಬರಾಗಿ. ಹಲೋ ಮ್ಯಾಮ್, ನಮಸ್ಕಾರ. ನಮಸ್ಕಾರ. ಮುಕ್ತಿ ಮಾರ್ಗದ ಬಗ್ಗೆ ತುಂಬಾ ಅದ್ಭುತವಿತ್ತು ಮ್ಯಾಮ್ ಕ್ಲಾಸ್.
ಯಾಕಂದ್ರೆ ನಮ್ಮನ್ನ ನಾವು ಅರ್ಥಕೊಳ್ಬೇಕು. ಕಾಯಿಲೆಗಳು ಬೇರೆ ಎಲ್ಲಿ ಬರಂಗಿಲ್ಲ, ನಮ್ಮಿಂದನೇ ನಮಗ ಕಾಯಿಲೆಗಳನ್ನ ತಗೊಂತವಿ ಅನ್ನೋದು ಕ್ಲಾಸ್ ಇದು ಗೊತ್ತಿರ್ಲಿಲ್ಲ. ಯಾಕಂದಿ ನಾವ್ ಎಷ್ಟು ಮಾನಸಿಕವಾಗಿ ನಮ್ಮನ್ನ ನಾವು ಮನಸ್ಸಿನೊಳಗ ತಗೊಂತವಿ, ಅದು ನಮ್ಮ ಕಾಯಿಲೆಗೆ ನಾವೇ ಜವಾಬ್ದಾರ ಆಗ್ತವಿ, ಬೇರೆ ಜವಾಬ್ದಾರಿ ಇಲ್ಲ. ಆಮೇಲೆ ಧ್ಯಾನದ ಮುಖಾಂತರ ನಾವು ಏನ್ ಕಂಡ್ಕಂತವಿ ಅನ್ನೋದು, ನಾವು ಎಷ್ಟು ಧ್ಯಾನಕ್ಕೆ ಹೋಗ್ತೀವಿ ಅನ್ನೋದು, ಅದು ಅದ್ಭುತವಾಗಿತ್ತು ಮ್ಯಾಮ್ ಕ್ಲಾಸ್. ಯಾಕಂದಿ ಈಗ ಮಾಂಸಾಹಾರಿ ತಿನ್ಬೇಡ ಅಂತ ಪತ್ರಿಜಿ ಸರ್ ಹೇಳಿಲ್ಲ, ಆದ್ರ 41 ದಿವಸ ಧ್ಯಾನ ಮಾಡ್ದಾಗಾದ್ರೂ ಬಿಡ್ಬೇಕು ಅಂದಾಗ, ಅದು ಯಾಕಂದ್ರೆ ತನ್ನಷ್ಟಕ್ಕೆ ತಾವು ಬಿಟ್ಟು ಬಿಡ್ತಾರ ಧ್ಯಾನಕ್ಕೆ ಹೋದ್ಮ್ಯಾಕ ಅನ್ನೋದು, ಫಸ್ಟ್ ಬಿಡ್ರಿ ಅಂದ್ರೆ ಮಾಡಂಗಿಲ್ಲ ಧ್ಯಾನಕ್ಕೆ ಅನ್ನೋದು, ಅದು ನಮಗ ಅರ್ಥ ಆಯ್ತು ಮ್ಯಾಮ್. ಯಾಕಂದ್ರೆ ಕ್ಲಾಸು ಪ್ರತಿ ದಿನನೂ ಒಂದೊಂದ್ ತರ ಕ್ಲಾಸ್ಗಳು ಅದ್ಭುತವಾಗಿರ್ತತ್ ಮ್ಯಾಮ್ ಕೇಳೋದು. ಯಾಕಂತಂದು ಈ ಕ್ಲಾಸ್ಗಳು ನಮಗೆ ಬೇಕಾಗಿರ್ತಾವ, ಅವಶ್ಯಕತೆಯಾಗಿ ನಾವು ಹೊಸಬ್ರಲ್ಲ, ನಮಗೆ ಪ್ರತಿ ದಿನನೂ ಈ ಕ್ಲಾಸ್ ಕೇಳ್ದಾಗಿಂದ ಅನುಭವಗಳು ಜಾಸ್ತಿ ಆಗ್ಯಾವ ಮ್ಯಾಮ್. ಶಾಂತಾ ಮ್ಯಾಮ್ಗೂ, ಅನಿತಾ ಮ್ಯಾಮ್ಗೂ, PSS ಚಾನಲ್ಗೂ ಮ್ಯಾಮ್, ನಿಮಗೂ ನಮಸ್ಕಾರ ಮ್ಯಾಮ್, ಧನ್ಯವಾದಗಳು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮ್ಯಾಮ್, ತುಂಬಾ ಅದ್ಭುತವಾಗಿ ಹೇಳ್ತೀರಾ. ನಿಮಗೂ ಧನ್ಯವಾದಗಳು. ಧನ್ಯವಾದಗಳು ಮ್ಯಾಮ್. ಮಾಸ್ಟರ್ಸ್ ಇನ್ಯಾರಾದ್ರೂ ಇದ್ದೀರಾ ಮಾಸ್ಟರ್ಸ್? ಬೆಳಗ್ಗೆ ಹೊತ್ತು ಎಲ್ಲ ಅಡುಗೆ ಮನೇಲಿ ಇರ್ತಾರೆ. ದಿನನಿತ್ಯದ ಪುಷ್ಪ ಅಂತ ಯಾರೋ hand ಕಾರ್ಯಕ್ರಮಗಳು ಪ್ರಾರಂಭವಾಗುತ್ತದೆ. ಅದೇ ಪುಷ್ಪ ಅಂತ ಯಾರೋ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಅವರೇ ಹಿಂಗ್ ಮಾತಾಡಿದವರು ಅವರೇ. ಅವರೇನಾ? ನಾಗರತ್ನ ಅಂತ ಯಾರೋ ಹ್ಯಾಂಡ್ ರೈಸ್. ರೇಖಾ ಅಂತ. ಪುಸ್ತಕ ಯಾವ್ದು ಮೇಡಮ್? ಮುಕ್ತಿ ಮಾರ್ಗ ಅಂತ ಹೇಳಿ. ಪುಸ್ತಕನೇ ಮುಕ್ತಿ ಮಾರ್ಗನಾ? ಪತ್ರಿಜಿ ಗುರುಗಳದೇ, ಅದನ್ನೇ ನಾನು ಓದಿದ್ದೀನಿ, ಅದಕ್ಕೆ ಪುಸ್ತಕ ಕೇಳಿದೆ. ಸುಮಾರು ದಿನ ಆಯ್ತು ಓದಿ. ನಾನು ಅದೇ ಒಂದು 3 ವರ್ಷದ ಮೇಲಾಯ್ತು ನಾನು ಓದಿ. ಹಲೋ, ಹಲೋ, ನಮಸ್ತೆ. ನಮಸ್ತೆ, ಹೇಳಿ ಮಾತಾಡಿ ಮೇಡಮ್, ಮಾತಾಡಿ. ತುಂಬಾ ಅದ್ಭುತವಾಗಿತ್ತು ಮೇಡಮ್ ನೀವು ಹೇಳ್ತಕ್ಕಂಥ ಟಾಪಿಕ್. ನಿಮ್ ಮುಖ ತೋರಿಸಿದ್ರಿಂದ ಚೆನ್ನಾಗಿರುತ್ತೆ. ಮುಖ ತೋರಿಸಿ, ಸಾಧ್ಯ ಆದ್ರೆ ವಿಡಿಯೋ ಆನ್ ಮಾಡ್ಕೊಳ್ಳಿ. ವಿಡಿಯೋ ಆನ್ ಮಾಡ್ಕೊಳ್ಳಿ. ಮುಖತ ನೋಡೋದು ತುಂಬಾ ಚೆನ್ನಾಗಿರುತ್ತೆ ಅವತ್ತು. ಕಾಣಿಸ್ತಾ ಇದೆಯಾ ಮೇಡಮ್? ಓಕೆ ಮೇಡಮ್. ತುಂಬಾ ಅದ್ಭುತವಾಗಿತ್ತು ಮೇಡಮ್ ನಿಮ್ದೆಲ್ಲ ಮಾತಾಡ್ತಕ್ಕಂಥ ಟಾಪಿಕ್ ಆಗಿರ್ಬೋದು. ನಮ್ಮ ಹೊಸಬ್ರಿಗೆಲ್ಲ ಇದು ತುಂಬಾ ಬೇಕು ಮೇಡಮ್. ಇದೆಲ್ಲ ಹೊಸಬ್ರಿಗೆಲ್ಲ ತುಂಬಾ ಅದ್ಭುತವಾಗಿ ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ಅನಿತಾ ಮ್ಯಾಮ್, ನಿಮ್ಗೂ ತುಂಬಾ ಅನಂತ ಕೋಟಿ ಧನ್ಯವಾದಗಳು ಮೇಡಮ್. ಎಲ್ಲ ಗೊತ್ತಿಲ್ಲ, ಅನುಭವಗಳೆಲ್ಲ ಒಂದೊಂದು ತಿಳ್ಕೊಂಡು ಹೋದ್ರೆ ತುಂಬಾ ಚೆನ್ನಾಗಿದೆ ಮೇಡಮ್. ಹೌದು, ಪ್ರತಿ ಕ್ಷಣದ ಬದುಕೇ ಜೀವನ. ಹೌದು, ಇವೆಲ್ಲ ಗೊತ್ತಿಲ್ಲ ನಮ್ಗೆಲ್ಲ, ಹೊಸಬ್ರಲ್ಲ ನಾವೆಲ್ಲ. ಪ್ರತಿಯೊಂದು ಕಲಿಯೋದು ತುಂಬಾ ಇದೆ ಮೇಡಮ್. ನಾವು ಕಲಿಯೋದಿನ್ನು ಸಾಕು. ಇಲ್ಲಿ ಹೊಸಬ್ರು ಹಳಬ್ರು ಏನಿಲ್ಲ ಮೇಡಮ್, ಹಳಬ್ರು ಕಲಿಯೋದ್ ಬೇಕಾದಷ್ಟು ಇದೆ ಮೇಡಮ್. ಎಲ್ಲರೂ ಕಲೀಲಿಕ್ಕಿರುತ್ತೆ. ಕಲಿಯೋದು ಮುಗಿಯೋದಂತ ಇಲ್ಲವೇ ಇಲ್ಲ. ನಮ್ಮ ಜೀವನ ಎಷ್ಟಿದೆ ಅಲ್ಲಿವರೆಗೂ ನಮ್ಗೆ ಕಲೀಲಿಕ್ಕೆ ಇದ್ದೇ ಇರುತ್ತೆ. ಯಾವತ್ತೂ ನಾವು ಹೊಸಬ್ರೆ, ಕಲೀಲಿಕ್ಕೆ ನಾವು ಯಾವತ್ತೂ ಹೊಸಬ್ರೆ. ಪ್ರತಿ ದಿವಸ ಪಾಠ ಕಲೀಲಿಕ್ಕಿದೆ ನಮ್ಗೆ. ಯಾಕಂದ್ರೆ ಎಲ್ಲರೂ ಏನ್ ಕಲ್ತಿದೀವಿ ಅಷ್ಟೇ, ಮುಂದುವರ್ಸ್ಲಿಕ್ಕೆ ಸಾಕಷ್ಟು ವಿಷಯಗಳಿದೆ. ಹಾಗಾಗಿ ಎಲ್ಲರೂ ಹೊಸಬ್ರೆ ಕಲೀಲಿಕ್ಕೆ. ಏನೋ ತಿಳಿದದನ್ನ ಪುಸ್ತಕದಲ್ಲಿರೋದನ್ನ ತಿಳಿಸೋದು ಮಾತ್ರ ಅಷ್ಟೇ. ಆದ್ರೆ ಕಲೀಲಿಕ್ಕೆ ಎಲ್ರು ಕೂಡ ಹೊಸಬ್ರೆ. ಅಂದ್ರೆ ನಾವು ಕಲಿಯೋದು ಅಂತಂದ್ರೆ ನಾವು ಯಾವಾಗ ಅದನ್ನ ಅನುಭವಿಸ್ಲಿಕ್ಕೆ ಶುರು ಮಾಡ್ತೀವಲ್ಲ, ಆವಾಗ ನಮ್ ಕಲಿಕೆ ಪ್ರಾರಂಭ ಆಗತ್ತಷ್ಟೇ. ಕಲಿಕೆ ಅನ್ನೋದು ಯಾವಾಗ್ಲೂ ಇದೆ. ನೀವೊಂದು ಅಡಿಗೆ ಮಾಡ್ಬೇಕಾದ್ರೆ ಕೂಡ ಕಲಿಯೋದೆ. ಇವತ್ ನೀವು ಮಾಡಿದನ್ ಪುನಃ ನಾಳೆ ಅದೇ ತಿನ್ಲಿಕ್ಕೆ ಆಗಲ್ಲ. ಅದೊಂದು ವೆರೈಟಿ ನೀವೇ ಮಾಡ್ತೀರಾ, ಯಾರು ಹೇಳ್ಕೊಡ್ಲಿಲ್ಲ ನಿಮ್ಗೆ. ಅದು ಕೂಡ ಕಲಿವಿಕೆನೆ. ಕಲಿವಿಕೆ ಅನ್ನೋದು ನಾವು ಹುಟ್ಟಿನಿಂದ ಸಾವಿನವರೆಗೂ ಕಲೀಲಿಕ್ಕಿದೆ ನಮ್ಗೆ. ಕಲಿದು ಮುಗೀತು ಅಂತಿಲ್ಲ. ಪ್ರತಿ ದಿವಸ ನಾವು ಹೊಸಬ್ರೆ, ಪ್ರತಿ ಕ್ಷಣವೂ ನಾವು ಹೊಸಬ್ರೆ. ಆಚರಣೆಯಲ್ಲಿ ತರ್ಬೇಕಷ್ಟೇ ಮೇಡಮ್. ಹೌದು ಹೌದು, ಮುಖ್ಯವಾಗಿ ನಾವು ತಿಳ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಅದನ್ನ ನಾವು ಯಾವಾಗ ಆಚರಣೆಯಲ್ಲಿ ತರ್ತೀವೋ ಆಗ ನಾವು ಸಾಧನೆಯನ್ನ ಮಾಡೋದಕ್ಕೆ ತುಂಬಾ ಸಹಕಾರವಾಗುತ್ತದೆ. ಅದು ಖಂಡಿತ. ಅದೇ ಅಲ್ಲೇ ಆಚರಣೆಯಲ್ಲಿ ತರದೇ ಇರೋದು ನಮ್ಗೆ ಕಷ್ಟ ಇರೋದು. ಹೌದು, ಸ್ವಲ್ಪ ಪಾಠ ಮಾಡ್ತೀವಿ, ಓದ್ತೀವಿ, ಹೇಳ್ತೀವಿ, ಬಟ್
ಅದನ್ನ ಯಾವಾಗ ನಾವು ಅದನ್ನ ಇಂಪ್ಲಿಮೆಂಟ್ ಮಾಡ್ಕೊಳ್ಳೋದು ಇದೆಯಲ್ಲ, ಅದು ಅದು ತುಂಬಾ ಮುಖ್ಯ. ನಿಜವಾದ ಸಾಧನೆ. ಹೌದು, ಖಂಡಿತವಾಗ್ಲೂ ಹೌದು. ಹೌದು. ಮಾಡ್ತಾ ನಾವು ಮಾಡ್ತಾ ಬರುತ್ತೆ. ನಾವು ಧ್ಯಾನ ಮಾಡ್ತಾ ಸಾಧನೆ ಮಾಡ್ತಾ ಒಂದೊಂದೇ ಬರುತ್ತೆ. ಹೌದು. ನಾವು ಅದನ್ನೆಲ್ಲ ಮಾಡ್ಕೊಂಡ್ಬಿಟ್ಟು ತಿಳ್ಕೊಂಡ್ಬಿಟ್ಟು ಅದನ್ನ ಆಚರಣೆ ತಂದ್ಬಿಟ್ಟು ಇನ್ನೊಬ್ರಿಗೆ ಅನುಭವ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಅದೆಲ್ಲ ನಾವು ಆಚರಣೆ ಹೌದು. ಹೋಗ್ಲ್ಲ. ಥ್ಯಾಂಕ್ ಯು ಸೋ ಮಚ್. ಅದನ್ನೇ ಅವ್ರು ಹೇಳ್ತಾರೆ, ನಿರ್ವಾಣ, ಪರಿನಿರ್ವಾಣ, ಮಹಾಪರಿನಿರ್ವಾಣ ಅಂತ ಹೇಳ್ತಾರೆ. ಯಾಕೆ ಅಂತಂದ್ರೆ ನಾವು ಫಸ್ಟ್ ಅರ್ಥ ಮಾಡಿ, ನನಗೆ ಅರ್ಥ ಆದಾಗ ನಾನೇನ್ ಮಾಡ್ತೀನಿ, ನನ್ ಪಕ್ಕದವ್ರು ನೋಡಿದಾಗ ನಮ್ಗೆ ಅಯ್ಯೋ ಅನ್ಸುತ್ತೆ, ಅಯ್ಯೋ ಪಾಪ ಇವ್ರು ಯಾಕಪ್ಪ ಹೀಗಿದ್ದಾರೆ, ಅವ್ರಿಗೊಂದ್ ಸ್ವಲ್ಪ ಹೇಳೋಣ ಅನ್ಸತ್ತೆ. ಅವ್ರಿಗೆ ಹೇಳಿದ್ಮೇಲೆ ಅವ್ರ ಬದಲಾವಣೆ ಆದಾಗ ನಮ್ಗೆ ಅನ್ಸುತ್ತೆ, ಯಾಕೆ ಪ್ರಪಂಚಕ್ಕೆಲ್ಲ ಹೇಳ್ಬಾರ್ದು, ಎಷ್ಟು ಚೆನ್ನಾಗಿ ನಾನು ಅನುಭವಿಸ್ತಾ ಇದ್ದೀನಲ್ಲ. ಇದು ನಿರ್ವಾಣ, ಪರಿನಿರ್ವಾಣ, ಮಹಾಪರಿನಿರ್ವಾಣ ಆಗೋದು ಹಾಗೆ. ಅಂದ್ರೆ ಇದೆಲ್ಲ ಹಂತನೆ, ನಾವು ಸ್ಕೂಲಿಗೆ ಹೋದಂಗೆ ಹಾಗೆ. ಪ್ರತಿಯೊಂದು. ನನಗೆ ತುಂಬಾ ಚೆನ್ನಾಗಿ ಆಗಿದೆ, ಅನುಭವ ಆಗಿದೆ ಮೇಡಮ್ ಇದ್ರಿಂದ. ಥ್ಯಾಂಕ್ ಯು ಮೇಡಮ್. ಇದಾರ ಮೇಡಮ್ ಮಾತಾಡೋರು? ಹ್ಯಾಂಡ್ ರೈಟ್ ಮಾಡಿದ್ದಾರೆ ಯಾರನ್ನ? ನಾಗರತ್ನ ಅಂತ ಮಾಡಿದ್ದಾರೆ. ಮಾತಾಡಿ. ಯಾರು? ನಾಗರತ್ನ ಮೇಡಮ್. ಅನ್ಮ್ಯೂಟ್ ಆಗ್ತಾ ಇಲ್ವಾ? ನಮಸ್ತೆ ಮೇಡಮ್. ನಮಸ್ತೆ. ನಮಸ್ತೆ. ತುಂಬಾ ಅದ್ಭುತವಾಗಿತ್ತು. ಮುಕ್ತಿ ಮಾರ್ಗದ ಬಗ್ಗೆ ಎಷ್ಟ್ ಚೆನ್ನಾಗಿ ನೀವು ತಿಳಿಸ್ಕೊಟ್ರಿ. ಮುಕ್ತಿ ಮಾರ್ಗ ಅಂದ್ರೆ ನಮ್ಮೊಳಗೆ ಇದೆ, ಅದನ್ನ ನಾವು ಧ್ಯಾನದಿಂದ ಮತ್ ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ ಇವೆಲ್ಲ ಮಾಡ್ತಾ ನಾವು ಅದ ದುಃಖ ರಾಹಿತ್ಯದಿಂದ ಹೊರಬರ್ಬೇಕು ಅಂದ್ರೆ ಇವೆಲ್ಲ ಮಾಡ್ತಾ ಇರ್ಬೇಕು. ದುಃಖದಿಂದ ಹೊರಬರ್ಬೇಕು ಅಂದ್ರೆ ಪ್ರತಿ ಒಂದಕ್ಕೂ ಮನಸ್ಸೇ ಕಾರಣ ಆಗಿರುತ್ತೆ. ನಾವ್ ಏನೇ ಒಂದ್ ಕಾಯಿಲೆ ಆಗ್ಲಿ, ನಮ್ಮ ಅನಾರೋಗ್ಯಕ್ಕೆ ನಮ್ ಮನಸ್ಸೇ ಕಾರಣ. ಬೇಡವಾದ ಆಲೋಚನೆ ಮಾಡ್ತಾ ಇರ್ತೀವಿ. ಈ ಧ್ಯಾನಕ್ಕೆ ಬಂದ ಮೇಲೆ ಎಷ್ಟೋ ನಾವು ಇದನ್ನ ಬೇಡವಾದ ಆಲೋಚನೆ ಅವೆಲ್ಲವನ್ನೂ ಧ್ಯಾನದಿಂದ ಕಳ್ಕೊಂಡಿದೀವಿ. ಅದರಿಂದ ಆರೋಗ್ಯವಾಗಿರ್ತೀವಿ. ಎಲ್ಲದಕ್ಕೂ ಮನಸ್ಸೇ ಕಾರಣ ಅನ್ನೋದು ತುಂಬಾ ಚೆನ್ನಾಗಿ ಹೇಳಿದ್ರಿ. ಒಂದು ಇದನ್ನ ಸಜ್ಜನ ಸಾಂಗತ್ಯದಿಂದ ಎಷ್ಟೋ ತಿಳ್ಕೊಂತೀವಿ ನಾವು. ಎಲ್ಲದನ್ನು ನಾವು ಒಂದು ಭೂಮಿಗೆ ಬಂದ್ಮೇಲೆ ಕಷ್ಟ ಸುಖ ಎಲ್ಲ ಇರುತ್ತೆ, ಪ್ರತಿ ಕ್ಷಣನೂ ಮುಖ್ಯ ಆಗಿರುತ್ತೆ ಇಲ್ಲಿ ನಾವು ಅಂತ ಈ ಧ್ಯಾನದಲ್ಲಿ ಮಾತ್ರ ಗೊತ್ತಾಗುತ್ತೆ. ಧ್ಯಾನ ತಿಳ್ಕೊಂಡು ನಾನು ಯಾರು, ಆತ್ಮ ಎಂಬ ಭಾವನೆ ಬಂದಾಗ ನಮ್ಗೆ ಆತ್ಮ, ನಾನು ದೇಹ ಅಲ್ಲ ಆತ್ಮ ಅಂತ ತಿಳ್ಕೊಂಡಾಗ ಇವೆಲ್ಲದನ್ನು ನಾವು ಆನಂದವಾಗಿ ಕಳಿಬೋದು. ನಿರ್ವಾಣ, ಪರಿನಿರ್ವಾಣ, ಮಹಾನ್ ಪರಿನಿರ್ವಾಣ ಹೊಂದ್ಬೇಕು ಅಂದ್ರೆ ಇವೆಲ್ಲದು ಬೇಕು ಅನ್ನೋದ ತುಂಬಾ ಅದ್ಭುತವಾಗಿ ಹೇಳಿದ್ರಿ. ಆಮೇಲೆ ಮಾಂಸಾಹಾರ ಬೇಡ, ಅಂದ್ರೆ ಮಾಂಸಾಹಾರ ಬೇಡ ಅಂತ ಹೇಳ್ತೀವಿ, ಆದ್ರೆ ಅವ್ರಕ್ಕೆ ಬಿಟ್ಟು ಬಿಡ್ಬೇಕು. ಅವ್ರಿಗೆ ಒಂದು ಧ್ಯಾನದಿಂದ ಅವ್ರಿಗೆ ಗೊತ್ತಾಗುತ್ತೆ ಇದರಿಂದ ಏನು ತೊಂದರೆ ಆಗ್ತೈತೆ, ಏನು ನಮ್ಮ ಆತ್ಮಜ್ಞಾನ ಬರಲ್ಲ ಅನ್ನೋದು ಅವ್ರಿಗೆ ತಿಳ್ಕೊಬೋದು ಅಂತ ಪ್ರತಿಯೊಂದನ್ನು ಚೆನ್ನಾಗಿ ಹೇಳಿದ್ರಿ ಮೇಡಮ್. ಎಲ್ಲದನ್ನೂ ಚೆನ್ನಾಗಿತ್ತು, ಪ್ರತಿಯೊಂದು ಇದನ್ನು ಚೆನ್ನಾಗಿ ಹೇಳಿದ್ರಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ನಿಮ್ಗೂ ಥ್ಯಾಂಕ್ ಯು. ಅದ್ಭುತವಾಗಿ ಹಂಚ್ಕೊಂಡಿದ್ದೀರಾ ಎಲ್ಲವನ್ನು. ಮನಸ್ಸಿಟ್ಟು ಕೇಳಿಸ್ಕೊಂಡು ಎಲ್ಲವನ್ನು ಅದ್ಭುತವಾಗಿ ಹಂಚ್ಕೊಂಡಿದ್ದೀರಾ. ಧನ್ಯವಾದಗಳು ಮೇಡಮ್. ನಾವು ಮುಕ್ತಿ ಮಾರ್ಗ ಎಲ್ಲೆಲ್ಲ ಇದೆ ಅಂತ ಅನ್ಕೊಂಡು ಹೋಗ್ತೀವಿ, ನಮ್ಮಲ್ಲೇ ಇದೆ. ಅದನ್ನ ತಿಳ್ಕೊಂಡ್ಬಿಟ್ರೆ ನಾವು ದುಃಖ ರಾಹಿತ್ಯ ಜೀವನವನ್ನ ನಡೆಸ್ತೇವೆ. ಮೇಡಮ್ ಹೇಳಿದಾಗೆ ಮಾಂಸಾಹಾರನ ಬಿಡಿ ಅಂತ ನಾವು ಹೇಳ್ಬೋದು ಅಷ್ಟೇ, ಅದನ್ನ ಕಟ್ಟುನಿಟ್ಟಾಗಿ ಬಿಡಿ ಅಂತ ಹೇಳಕ್ ಸಾಧ್ಯ ಇಲ್ಲ. ಅವರೊಂದು 21 ದಿನ 41 ದಿನ ಧ್ಯಾನ ಮಾಡಿದಾಗ ಅವರಲ್ಲೇ ಒಂದು ಪರಿವರ್ತನೆ ಅನ್ನೋದು ಬರುತ್ತೆ. ಇವೆಲ್ಲವೂ ಸಹ ಮುಕ್ತಿ ಮಾರ್ಗಕ್ಕೆ ಒಂದು ಹೆಜ್ಜೆಗಳು. ಇವೆಲ್ಲವೂ ಒಂದೊಂದು ಮೆಟ್ಟಿಲು, ಇವೆಲ್ಲವೂ ಮುಕ್ತಿ ಮಾರ್ಗಕ್ಕೆ ಮೆಟ್ಟಿಲುಗಳು ಇವೆಲ್ಲನು. ಹೇಳಿದಾರ ಮೇಡಮ್ ಯಾರಾದ್ರು? ಕೇಳಿಸ್ತಾ ಇಲ್ಲ ಕರೆಕ್ಟ್ ಆಗಿ. ಇನ್ಯಾರಿಲ್ಲ ಅನ್ಸತ್ತಲ್ವಾ ಮೇಡಮ್? ಅರುಣ ಮತ್ತೆ ಪ್ರಶಾಂತಿ ಅಂತ ಯಾರೋ
ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಹೌದಾ? ಹ್ಮ್. ನಮಸ್ತೆ ಮೇಡಮ್. ನಮಸ್ತೆ, ಹೇಳಿ. ಹಲೋ 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 ಹೇಳಿ. ಹಲೋ. ಹಲೋ. ಮಾತಾಡಿ. ನಮಸ್ತೆ ಮೇಡಮ್, ಚೆನ್ನಾಗಿತ್ತು ಮೇಡಮ್ ಇವತ್ತು ಕ್ಲಾಸ್ ಇಲ್ಲ. ಹ್ಮ್. ನೀವು ಮುಖ ಕೇಳಿಸ್ತಿದೆ ತೋರಿಸಿದ್ರೆ ಮೇಡಮ್. ಚೆನ್ನಾಗಿತ್ತು. ಹ್ಮ್. ಮನೇಲೆ ಇದ್ದು ಮೇಡಮ್. ಚೆನ್ನಾಗಿತ್ತು ಮೇಡಮ್. ಹ್ಮ್. ಇದು ಕ್ಲಾಸ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಅದೇ ಹ್ಮ್. ಮಾಂಸಾಹಾರಿ ನಾವು ಒಂದ್ಸೆ ತಿಂತಾ ಇರ್ಲಿಲ್ಲ, ಆದ್ರೆ ಮಾಡ್ಕೊಡ್ತಾ ಇದ್ದೆ. ಇದು ಧ್ಯಾನ ಬಂದ್ಮೇಲೆ ಅಂತೂ ಬಿಟ್ಟಿದೀನಿ. ಸ್ವಲ್ಪ ಮನೆಯಲ್ಲಿ ಹಂಗೆ ಅದೆಲ್ಲ ಆಯ್ತು, ಅಪ್ಪೋಸ್ ಎಲ್ಲ. ಆದ್ರೂ ಹ್ಮ್. ಗಟ್ಟಿ ಧೈರ್ಯ ಮಾಡಿ ಮಾಡ್ಕೊಡಲ್ಲ ಅಂತ ಬಿಟ್ಟಿದೀನಿ. ಹ್ಮ್. ಮನೆಯವ್ರಷ್ಟೇ, ಹೊರಗೆ ಇದ್ರೆ ಇದು ಮಾಡ್ತಾರೆ, ಏನ್ ಮಾಡಕ್ ಆಗಲ್ಲ. ಹೇಳ್ತಿದೀನಿ ತಿನ್ಬೇಡಿ ಅದೆಲ್ಲ ಅಂತ. ಅದು ಅವ್ರಾಗಿ ಜ್ಞಾನ ಬರ್ಬೇಕಲ್ಲ ಮೇಡಮ್. ನೀವೇನ್ ಮಾಡ್ಬೇಕು ಗೊತ್ತಾ? ನಾನು ಫೋರ್ಸ್ ಬದಲಾವಣೆ ಮಾಡಲ್ಲ. ಆಗ್ಬೇಕಾದ್ರೆ ನೀವೇನ್ ಮಾಡ್ಬೇಕು ಗೊತ್ತಾ? ಪ್ರತಿ ದಿವಸ ನೀವು ಅಡಿಗೆ ಮಾಡ್ಬೇಕಾದ್ರೆ, ತರಕಾರಿ ಹೆಚ್ಚಬೇಕಾದ್ರೆ, ಅಡಿಗೆ ಮಾಡ್ಬೇಕಾದ್ರೆ ನೀವ್ ಏನ್ ಮಾಡ್ಬೇಕು? ನಮ್ಮ ಮನೆಯವರೆಲ್ಲ ಸಸ್ಯಾಹಾರಿಗಳಾಗಿದ್ದಾರೆ. ಎಲ್ಲರೂ ತುಂಬಾ ಸಂತೋಷದಿಂದ ಸಸ್ಯಾಹಾರವನ್ನ ಊಟ ಮಾಡ್ತಾ ಇದ್ದಾರೆ. ಮನೆಯಲ್ಲಿ ಎಲ್ಲರೂ ಕೂಡ ಸಸ್ಯಾಹಾರಿಗಳೇ ಆಗ್ತಾ ಇದ್ದಾರೆ, ಅಲ್ಲ ಆಗಿದ್ದಾರೆ, ಸಸ್ಯಾಹಾರಿಗಳಾಗಿದ್ದಾರೆ. ಎಲ್ಲರೂ ಕೂಡ ಅದನ್ನ ತುಂಬಾ ಸಂತೋಷದಿಂದ ಆಸ್ವಾದಿಸ್ತಾ ತಿಂತಾ ಇದ್ದಾರೆ, ಆರೋಗ್ಯವಾಗಿದ್ದಾರೆ. ಈ ತರ ನೀವು ಫೀಲಿಂಗ್ಸ್ ಮಾಡ್ಕೊಂಡು ತರಕಾರಿ ಕಟ್ ಮಾಡುವಾಗ್ಲು ಪ್ರತಿ ನಿಮಿಷವೂ ನೀವು ನನ್ನ ಮನೆ ಸಸ್ಯಾಹಾರಿ ಆಗಿದೆ ಅನ್ನೋದನ್ನ ನೀವು ಫೀಲಿಂಗ್ಸ್ ಮಾಡಿದಾಗ ಅದು ಕೂಡ ಪರಿವರ್ತನೆಗೆ ಒಂದು ಮಾರ್ಗ ಆಗುತ್ತೆ. ನಾವು ಹೇಳ್ತಾ ಹೋಗೋದ್ರಿಂದ ಪರಿವರ್ತನೆ ಆಗುತ್ತೆ, ತುಂಬಾ ಬೇಗ ಆಗಲ್ಲ. ಆದ್ರೆ ನಮ್ಮ ಮನಸ್ಸಿಗೆ ಅಷ್ಟು ಶಕ್ತಿ ಇದೆ. ಅದನ್ನ ಯುಟಿಲೈಸ್ ಮಾಡ್ಬೇಕು. ಹೇಗೆಂದ್ರೆ ಪ್ರತಿ ಕ್ಷಣದಲ್ಲಿ ಕೂಡ ನಾವು ಅದನ್ನ ಸ್ಪಂದಿಸ್ಲಿಕ್ಕೆ ಶುರು ಮಾಡ್ಬೇಕು. ತರಕಾರಿ ಹೆಚ್ಚಬೇಕಾದ್ರೆ ಇರ್ಬೋದು, ಅಡಿಗೆ ಮಾಡ್ಬೇಕಾದ್ರೆ ಇರ್ಬೋದು, ಇದನ್ನ ಎಲ್ರು ತುಂಬಾ ಸಂತೋಷದಿಂದ ತಿಂತಾ ಇದ್ದಾರೆ, ತುಂಬಾ ಆರೋಗ್ಯವಾಗಿದ್ದಾರೆ, ತುಂಬಾ ಚೆನ್ನಾಗಿದ್ದಾರೆ. ಆ ರೀತಿ ಫೀಲಿಂಗ್ಸ್ ಅಲ್ಲಿ ನೀವು ತರಕಾರಿ ಕಟ್ ಮಾಡಿ, ಆವಾಗ ಬದಲಾವಣೆ ಬೇಗ ಬರುತ್ತೆ. ಎಲ್ಲದಕ್ಕೂ ನಮ್ದು ಮನಸ್ಸೇ ಕಾರಣ. ಎಲ್ಲದಕ್ಕೂ ಇದಕ್ಕೂ ಮಾಡಿ, ಪ್ರಯತ್ನ ಮಾಡಿ. ಸಾಧ್ಯ, ಎಲ್ಲದೂ ಸಾಧ್ಯ, ಅಸಾಧ್ಯ ಅನ್ನೋ ಮಾತೇ ಇಲ್ಲ. ಒಂದು ಅಫರ್ಮೇಶನ್ ಬುಕ್ ಇಟ್ಬಿಟ್ಟು ಅದ್ರಲ್ಲಿ ಬರೀಬಹುದು ಬೇಕಿದ್ರೆ. ಮಾಡ್ತಾ ಹೋಗಿ, ನಮ್ಮ ಎಲ್ಲವೂ ಆಗುತ್ತೆ. ಕುಟುಂಬದ ಸದಸ್ಯರೆಲ್ಲರೂ ಪಾಸಿಟಿವ್ ಸಸ್ಯಾಹಾರಿಗಳಾಗಿದ್ದಾರೆ. ಅಡಿಗೆ ಮಾಡ್ಬೇಕಾದ್ರೆ ಮತ್ತೆ ಪುಸ್ತಕದಲ್ಲಿ ಬರೀತೀನಿ. ಮಾಡ್ತಾ ಹೋಗಿ. ಮೇಡಮ್ ಹೇಳಿದ್ರೆ ಅವ್ರ ಏನ್ ಬಾಯಿನಲ್ಲಿ ಹೇಳಿದ್ರೆ ಅದನ್ನ ಪುಸ್ತಕದಲ್ಲಿ ಬರೀಬೇಕು. ಆಗ ಅದು ಪಾಸಿಟಿವ್ ಎನರ್ಜಿ ಮನನ ಆಗತ್ತೆ. ನಿಮಗೆ ಮನನ ಆಗತ್ತದು. ಆ ಮನನ ಆದಾಗ ಏನಾಗುತ್ತೆ? ರಿಪಿಟೇಷನ್ ಬರುತ್ತೆ ನಿಮ್ಮೊಳಗೆ. ಆವಾಗ ಅದು ಪಾಸಿಟಿವ್ ಆಗಿ ಬೆಳೀತಾ ಹೋಗುತ್ತೆ ಮನೆಯಲ್ಲಿ. ಇದೆಲ್ಲ ಪ್ರಯತ್ನಗಳು ಮಾಡಿ. ನೀವು ಮಾಡೋ ಧ್ಯಾನದಿಂದ ಅವ್ರ ಎನರ್ಜಿ ಕನೆಕ್ಟ್ ಆಗುತ್ತೆ ಮೇಡಮ್. ಅದು ಹೌದು ಹೌದು, ಮಾಡಿ, ಖಂಡಿತ ಆಗತ್ತೆ. ಪ್ರಯತ್ನ ಮಾಡಿ. ನೀವು ಸುಭಾಸ್ವರ್ಣದಲ್ಲಿ ಮಾತಾಡ್ತಿರ್ತೀರಲ್ಲ ನೀವು? ಪ್ರಯತ್ನ ಮಾಡ್ತೀನಿ ಮೇಡಮ್. ಥ್ಯಾಂಕ್ಸ್ ಮೇಡಮ್. ಎಲ್ಲ ಮಾಸ್ಟರ್ ತುಂಬಾ ಥ್ಯಾಂಕ್ಸ್ ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಅದನ್ನ ಮಾಡಿ, ಆ ತರ ಮಾಡಿ, ಆಗತ್ತೆ. ಥ್ಯಾಂಕ್ ಯು ಮೇಡಮ್. ನಮಸ್ತೆ. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿತ್ತು ಕ್ಲಾಸ್. ಏನಂದ್ರೆ ನಾವು ಜೀವ ಕೇಳಿಸಿಲ್ಲ. ಮ್ಯೂಟ್ ಆಗಿದೆ. ಪ್ರಶಾಂತ್ ಅಂತ ಯಾರೋ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಮಾತಾಡ್ತೀರಾ ಪ್ರಶಾಂತಿ? ನಮಸ್ತೆ ಮೇಡಮ್. ನಮಸ್ತೆ. ನಮಸ್ತೆ. ನೀವು ಸಹ ಮುಖ ತೋರಿಸಿ. ನಮಸ್ತೆ ಮೇಡಮ್. ನಮಸ್ತೆ. ಇವತ್ತಿನ ಸ್ವಾಧ್ಯಾಯ ತುಂಬಾ ಚೆನ್ನಾಗಿತ್ತು ಮೇಡಮ್. ನಮಗೆ ನಾವೇ ಸೃಷ್ಟಿಕರ್ತರು. ನಾನು ಆತ್ಮ, ನಾನು ಶರೀರ ಅಲ್ಲ. ಏನಾದ್ರೂ ಸಮಸ್ಯೆ ಬಂದಾಗ ತಕ್ಷಣ ಹೋಗ್ತೇವೆ ನನಗೆ ಅದು ಅಂತ, ತಕ್ಷಣ ವಾಪಸ್ ಬರ್ಬೇಕು ನಾನು ಆತ್ಮ ಅಂತ. ಆವಾಗ ಸಮಾಧಾನ ಆಗ್ತದೆ. ನಾನು ಅದನ್ನ ಅನುಭವ ಪಟ್ಟಿದ್ದೇನೆ, ಅನುಭವ ಮಾಡಿದ್ದೇನೆ. ಒಮ್ಮೆ ನಮಗೆ ಆ ಯೋಚನೆ ಬರ್ತದೆ ಒಂದು ಸಮಸ್ಯೆಗಳು ಬಂದಾಗ, ಇಲ್ಲ ನಾನಲ್ಲ ಅದು, ನನ್ನ ಆತ್ಮಕ್ಕೆ ಬಂದದ್ದು, ನಾನು ಶರೀರ ಅಲ್ಲ. ನಾನು ಶರೀರಕ್ಕೆ, ಅದು ನನ್ನ ದೈಹಿಕಕ್ಕೆ ಬಂದಿದೆ, ನನ್ನ ಆತ್ಮಕ್ಕೆ ಬರ್ಲಿಲ್ಲ ಎಂಬುದು ಹೇಳಿಕೊಂಡಾಗ ನನಗೆ ತುಂಬಾ ಸಮಾಧಾನ ಆಗ್ತದೆ. ಆವಾಗ ಮಾತ್ರ ನಾವು ಆ ಸಮಸ್ಯೆಯಿಂದ ಹೊರ ಬರ್ಲಿಕ್ಕೆ ಸಾಧ್ಯ ಅಂತ.
ನಮಗೆ ನಾವೇ ಸೃಷ್ಟಿಕರ್ತರು, ಅಪ್ಪು ದೀಪು ಭವ ಅಂತ ನೋಡಿ. ಈಗ ನಿರ್ವಾಣ, ಪರಿನಿರ್ವಾಣ, ಮಹಾಪರಿನಿರ್ವಾಣ ಸದಾನಂದ ಯೋಗಿಯವರು ಪತ್ರಿಜಿಯವರಿಗೆ ಹೇಳಿದ್ದವರು, ನನ್ಗೆ ಈ ದಿನ ನಾನು ಮರಣ ಹೊಂದ್ತೇನೆ, ನನ್ಗೆ ಸಮಾಧಿಯನ್ನು ಕಟ್ಟು ಅಂತ. ನಿಜವಾಗಿ ಅಂಥವರಿಗೆ ಮಾತ್ರ ಸಾಧ್ಯ ಹೇಳಲಿಕ್ಕೆ. ನಾವು ಹಾಸ್ಪಿಟಲ್ಗೆ ಹೋಗ್ತೇವೆ ಮೇಡಮ್, ಡಾಕ್ಟರ್ ಹೇಳ್ತಾರೆ ಇನ್ನೊಂದು 2-3 ದಿನ ಮಾತ್ರ ಮತ್ತೆ ಅವರು ಮರಣ ಹೊಂದ್ತಾರೆ ಅಂತ. ನಿಜವಾಗಿ ಡಾಕ್ಟರ್ಗೆ ಏನ್ ಗೊತ್ತಿರ್ತದೆ ಅಂತ. ನಿಜವಾಗಿ ನಾವು ಧ್ಯಾನಕ್ಕೆ ಬಂದಾಗ ಗೊತ್ತಾಯ್ತು ನಮಗೆ ಗೊತ್ತಿರ್ತದೆ ನಾವು ಯಾವಾಗ ಸಾಯ್ತೇವೆ ಅಂತ. ಅಂತ ಒಂದು ನಿರ್ವಾಣ ಸ್ಥಿತಿಗೆ ಹೋದಾಗ, ಪರಿನಿರ್ವಾಣ ಸ್ಥಿತಿಗೆ ಹೋದಾಗ ಮಾತ್ರ ನಮಗೆ ಅರ್ಥ ಆಗುದು ಅಲ್ವಾ ಮೇಡಮ್? ಇಲ್ಲದ್ರೆ ನಮಗೆ ಅರ್ಥ ಆಗುದಿಲ್ಲ. ತುಂಬಾ ಚೆನ್ನಾಗಿತ್ತು ಮೇಡಮ್ ಸ್ವಾಧ್ಯಾಯ. ಧ್ಯಾನ ಮಾಡ್ತೇವೆ, ಡೈಲಿ ಧ್ಯಾನ ಮಾಡ್ತೇವೆ. ಧ್ಯಾನ ಮಾಡಿ ನಮ್ಮನ್ನು ನಾವು ನಮ್ಮ ಜ್ಞಾನವನ್ನು ಹೆಚ್ಚಿಸಿಕೊಳ್ತಾ ಇದ್ದೇವೆ ಮೇಡಮ್. ಈ ಸ್ವಾಧ್ಯಾಯ ಸತ್ಸಂಗದಲ್ಲಿ ಭಾಗವಹಿಸಿದಾಗ ಹೆಚ್ಚಿನ ವಿಷಯಗಳು ನಮಗೆ ಜ್ಞಾನ, ನಾವು ಉಸಿರಿನ ಕಡೆ ಗಮನ ಕೊಡ್ತಾ ಇರ್ತೇವೆ, ಆದ್ರೂ ಕೂಡ ಸ್ವಾಧ್ಯಾಯವನ್ನು ಕೇಳಿದಾಗ ಮಾತ್ರ ನಮ್ಗೆ ಹೆಚ್ಚಿನ ಜ್ಞಾನ ಬರ್ತದೆ. ಆ ಒಂದು ದಿನದ ಸ್ವಾಧ್ಯಾಯದಲ್ಲಿ ಒಂದು ಅಂಶವನ್ನಾದ್ರೂ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ನಾವು ಉತ್ತರೋತ್ತರ ಅಭಿವೃದ್ಧಿಯನ್ನು ಪಡೆಯಬಹುದು ಎಂಬುದು ನನಗೆ ಈ ಸತ್ಸಂಗದಲ್ಲಿ ಗೊತ್ತಾಯ್ತು ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ತುಂಬಾ ಚೆನ್ನಾಗಿ ಹಂಚ್ಕೊಂಡಿದ್ದೀರಾ. ಯಾರಿಲ್ಲ ಅನ್ಸುತ್ತಲ್ಲ ಮೇಡಮ್? ಯಾರಿಲ್ಲ ಅನ್ಸುತ್ತೆ. ಎಂಡ್ ಮಾಡೋಣ ಮೇಡಮ್? ಮಾಡ್ಬೋದು ಮಾಸ್ಟರ್ಸ್. ಇಷ್ಟು ಹೊತ್ತು ಮುಕ್ತಿ ಮಾರ್ಗದ ಬಗ್ಗೆ ತುಂಬಾ ಅದ್ಭುತವಾಗಿ ತಿಳಿಸ್ಕೊಟ್ಟಂತ ಶಾಂತಾ ಮುರಳೀಧರ್ ಮೇಡಮ್ಗೆ ನಿಮ್ಮೆಲ್ಲರ ಪರವಾಗಿ ಮತ್ತು ಪೆರಿಮೆಡಿಕಲ್ ಸರ್ವಿಸ್ ನ ಪರವಾಗಿ ಮತ್ತೊಮ್ಮೆ ಧನ್ಯವಾದಗಳನ್ನ ಸಲ್ಲಿಸುತ್ತೇನೆ. ಇಷ್ಟು ಹೊತ್ತು ಅನುಭವ ಹಂಚಿಕೆಯನ್ನು ಮಾಡಿಕೊಂಡಂತ ಧ್ಯಾನಿಗಳಿಗೂ ಸಹ ನಾನು ಧನ್ಯವಾದಗಳನ್ನ ಸಲ್ಲಿಸುತ್ತೇನೆ. ಹಾಗೂ ನನಗೆ ಈ ಒಂದು ಅವಕಾಶವನ್ನು ನೀಡಿದಂತಹ ಅನ್ಯತಾ ಪಿಂಡಿ ಮೇಡಮ್ಗೆ ಮತ್ತು ಈ ಪಿರಮಿಡಿಕಲ್ ಸರ್ವಿಸ್ ನಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಎಲ್ಲರಿಗೂ ಸಹ ನಾನು ಧನ್ಯವಾದಗಳನ್ನ ಸಲ್ಲಿಸುತ್ತಾ, ನನಗೆ ಈ ಒಂದು ನಿರೂಪಣೆ ಮಾಡೋದಕ್ಕೆ ಆನಾಪಾನಸತಿ ಧ್ಯಾನಕ್ಕೆ ಬಂದ ಮೇಲೆ ಅದು ಗುರುಗಳ ಒಂದು ಧ್ಯಾನವನ್ನು ಕಲಿತು ಅವರ ಆಶೀರ್ವಾದದಿಂದ ನಾನು ಇಲ್ಲಿಗೆ ಬಂದಿರುತ್ತೇನೆ. ಹಾಗಾಗಿ ನಮ್ಮ ಗುರುಗಳಾದಂತ ಸುಭಾಷ್ ಪತ್ರಿಜಿ ಅವರಿಗೆ ಮತ್ತು ಸ್ವರ್ಣಮಾಲಾ ಪತ್ರಿಯಮ್ಮನವರಿಗೆ ಸಹ ನಾನು ಧನ್ಯವಾದಗಳನ್ನು ಸಲ್ಲಿಸಕ್ಕೆ ಇಷ್ಟಪಡುತ್ತಾ ಇಲ್ಲಿಗೆ ಈ ಒಂದು ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ನಾಳೆ ಮತ್ತೆ ಇನ್ನೊಬ್ಬ ಪಾತ್ರದಿಂದ ಈ ಒಂದು ಕಾರ್ಯಕ್ರಮ ನಡೆಯುತ್ತೆ. ಅಲ್ಲಿವರೆಗೂ ವಿರಾಮ. ಥ್ಯಾಂಕ್ ಯು. ಈ PCS ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.